ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾಪಾತ್ರಂ ಗುಣಾನ್ವಿತಃ ಕೌಶಿಕೋऽನಂತರಂಗಾರ್ಯ ಸ್ಥಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೋ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಿಕೇಳನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वैगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवत्यो मे सन्निधत्तां सदा हृदि। यो नित्यमच्युतपदाम्बुजयुग्मरुक्मं व्यामोहतस्तरितराणि नायमेने अस्मद्गुरोर्भगवतोऽस्य देकसिन्धो रामानुजस्य चरणं प्रपद्ये। निगाहे यामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः यस्य सारस्वतस्रोतो कुलामोदवासितं श्रुतीनां श्रमायानं शठारिं तमुपास्महे। वन्दे वैकुण्ठसेनान्यं देवं सुवक्रोति सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलाग्रहमेधिनं प्रवक्ता छन्दसां भक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। नव्यरङ्गयतीन्द्राङ्घ्रिपङ्कजभ्रमरायितं नव्यमङ्गलभूषं श्रीवरदार्य गुरुं भजे। लक्ष्मीनेत्रोत्पलश्रीसरितपरिचयादेषु संवर्धमानः नाभीनाळीकरिङ्खण्मधुकरपटलीदत्तहस्तावलम्बः अस्माकं सम्पदोघानविरलतुलसीदामसञ्जातभूमः काळिन्ती कान्तिहारी कलेतु वपुषः काळिमा कैटभारेः भगवान्तमहादेशिक ಮೋಕ್ಷದ ವಿಷಯವನ್ನು ವಿಚಾರ ಮಾಡುವಾಗ ಅದಕ್ಕೆ ಸಂಬಂಧಿಸಿದಂತೆ ಇತರ ಮತಗಳಲ್ಲಿ ಮೋಕ್ಷವನ್ನು ಹೇಗೆ ನಿರೂಪಣೆ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಅದರಲ್ಲಿ ಅನೇಕ ಪಕ್ಷಗಳು ಭಾಷ್ಯಕಾರರು ಸಮನ್ವಯಾಧಿಕರಣದಲ್ಲಿ ಹೇಳಿರುವಂತಹ ಪಕ್ಷಗಳನ್ನೆಲ್ಲ ಇಲ್ಲಿ ವಿಚಾರ ಮಾಡ್ತಾರೆ. ಅದರಲ್ಲಿ ಒಂದು ಧ್ಯಾನ ನಿಯೋಗವಾದ ಅಂತ ಹೇಳುವಂತಹದ್ದು, ಅದನ್ನ ನಿರಾಕರಣೆ ಮಾಡಿದ್ರು. ಧ್ಯಾನ ನಿಯೋಗವಾದಿಗಳು ಅಂತ ಹೇಳಿದ್ರೆ ಧ್ಯಾನದ ಮೂಲಕವೇ ಕೇವಲ ವಾಕ್ಯಾರ್ಥ ಜ್ಞಾನದಿಂದ ಬರೋದಿಲ್ಲ, ಅದರ ಧ್ಯಾನವೂ ಅವಶ್ಯಕ ಅಂತ ಹೇಳಿ ಶ್ರುತಿಯಲ್ಲಿ ನಿಧಿಧ್ಯಾಸಿತವ್ಯ ಅಂತ ವಿಧಿ ಇರೋದ್ರಿಂದ ಅದನ್ನು ಹೇಳಬೇಕು, ಅದನ್ನು ಧ್ಯಾನವು ಮಾಡಬೇಕಾದದ್ದು ಅಂತ ಹೇಳಿ ಅದನ್ನ ನಿರೂಪಣೆ ಮಾಡುವಂತಹ ಪಕ್ಷ ಧ್ಯಾನ ನಿಯೋಗವಾದಿಗಳು ಅಂತ ಹೇಳಿಬಿಟ್ಟು ಅವರು ಶಂಕರಾಚಾರ್ಯರಿಗಿಂತ ಮೊದಲು ಇದ್ದಂತಹ ವಾದಿಗಳು. ಇವರೆಲ್ಲ ಅದ್ವೈತಿಗಳೇನೆ, ಆದರೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರುತ್ತೆ. ಅದಾದ ಮೇಲೆ ಮುಂದೆ ನಿಷ್ಪ್ರಪಂಚೀಕರಣ ನಿಯೋಗವಾದ ಅಂತ ಹೇಳಿಬಿಟ್ಟು ಇನ್ನೊಂದು ವಾದ. ಈ ನಿಷ್ಪ್ರಪಂಚೀಕರಣ ನಿಯೋಗವಾದದ ಖಂಡನೆಯನ್ನ ಈಗ ಮಾಡ್ತಾರೆ ಈ ಶ್ಲೋಕದಲ್ಲಿ. ಪ್ರಪಂಚ ಇಲ್ಲದೆ ಇರೋ ಹಾಗೆ ಮಾಡಬೇಕು ಅನ್ನೋದೇ ಅವರ ಒಂದು ವಾದ. ಅದನ್ನ ಬ್ರಹ್ಮನಲ್ಲಿ ತೋರುತ್ತಿರುವಂತಹ ಈ ಪ್ರಪಂಚವನ್ನ ಇಲ್ಲದೆ ಇರೋ ಹಾಗೆ ಮಾಡಬೇಕು, ಅದುವೇ ಅವರು ನಿರೂಪಣೆ ಮಾಡುವಂತಹದ್ದು. ನಿರ್ದಿಷ್ಟೋ ನಿಷ್ಪ್ರಪಂಚೀಕರಣ ವಿಧಿರಸೌ ಗೌಡಮೀಮಾಂಸಕಾಪ್ತೈ ದೃಷ್ಟೋ ನ ಕ್ವಾಪಿ ದುರ್ನಿರ್ವಹಮಪಿ ಕರಣಾದ್ಯತ್ರ ಸಾಧ್ಯ ಅವಿಶೇಷಾತ್ ಮುಕ್ತಿ ನೈಯೋಗಿಕೀ ಚೇತ್ ಜಗದಪಿ ನ ಮೃಷಾ ನಶ್ವರಿ ಸಾಪಿತೆ ಸ್ಯಾತ್ ಧ್ವಂಸಾತ್ಮತ್ವೇಪಿ ತಸ್ಯಾ ನ ಚ ವದಸಿ ವಿಧಾಂ ಬ್ರಹ್ಮಣಸ್ತಚ್ಚ ನಿತ್ಯಂ. ಇದು ಸ್ವಲ್ಪ ನೈಯಾಯಿಕರ ಪರಿಭಾಷೆಯಲ್ಲಿಯೂ ಅವರು ನಿರೂಪಣೆ ಮಾಡುವ ಸಿದ್ಧಾಂತಗಳಿಗೆ ಅನುಗುಣವಾಗಿ ನ್ಯಾಯದರ್ಶನದ ಸಿದ್ಧಾಂತಗಳನ್ನು ಎಲ್ಲರೂ ಒಪ್ಕೊಳ್ತಾರೆ ಸಾಮಾನ್ಯವಾಗಿ. ಅನೇಕ ವಿಷಯಗಳನ್ನು ಆ ವಿಷಯಗಳನ್ನೆಲ್ಲ ನಿರೂಪಣೆ ಮಾಡಿ ಇಲ್ಲಿ ಅದರ ಮೂಲಕ ನಿಷ್ಪ್ರಪಂಚೀಕರಣ ನಿಯೋಗವಾದದ ಪರೀಕ್ಷೆಯನ್ನು ಮಾಡ್ತಾರೆ. ಅವರು ಹೇಳೋದು, ಅವರಿಗೆ
ಗೌಡಮೀಮಾಂಸಕರಿಗೆ ಆಪ್ತರಾದವರು ಅಂತ ಹೇಳ್ತಾರೆ ಇವರಿಗೆ. ಇವರು ಗೌಡಮೀಮಾಂಸಕ ಆಪ್ತೈಹಿ ಅಂತ. ಗೌಡಮೀಮಾಂಸಕರು ಅಂದರೆ ಗೌಡಿಯರು ಅಂತ ಹೇಳಿದ್ರೆ ಬಂಗಾಳ ದೇಶ ಆ ಪ್ರಾಂತ್ಯಗಳಿಗೆಲ್ಲ ಗೌಡ ದೇಶ ಅಂತ ಹೆಸರಿತ್ತು. ಅದು ಯಾಕೆ ಅಂದರೆ ಒಬ್ಬನು ಹಿಂದೂ ರಾಜ, ಗೌಡ ಅಂತಲೇ ಅವನಿಗೆ ಹೆಸರು, ಅವನು ಅಲ್ಲಿ ಆಳ್ತಾ ಇದ್ದಂತೆ, ಹಿಂದೂ ರಾಜನೇ ಅವನು ಆಡ್ತಿದ್ರಿಂದ ಅದಕ್ಕೆ ಗೌಡ ದೇಶ ಅನ್ನುವ ಪ್ರಸಿದ್ಧಿ ಬಂತು. ಬೆಂಗಾಲ್ ಆ ಕಡೆ ಅದೆಲ್ಲ ಪಶ್ಚಿಮ ಬಂಗಾಳ ಪ್ರಾಂತಕ್ಕೆಲ್ಲ ಗೌಡೀಯ ಅಂತ, ಗೌಡ ದೇಶ ಅಂತ ಪ್ರಸಿದ್ಧ. ಅಲ್ಲಿರುವವರಿಗೆ ಗೌಡೀಯ ಪಂಥ ಅಂತಾನೆ ಇದೆ. ಇಸ್ಕಾನ್ ಮೊದಲಾದೆಲ್ಲ ಅವರು ಹೇಳುವಂತಹದ್ದು. ಇನ್ನೊಂದು ಮಾತು ಕೇಳ್ತೀವಲ್ಲ, ಗೌಡಪಾದರು ಅಂತ, ಅವರು ಅದು ಬೇರೆ ಇಲ್ಲ ಅವ್ರ ಹೆಸರು ಅದು ಅವ್ರಿಗೆ ಗೊತ್ತಿಲ್ಲ ಅಲ್ಲ ಅವ್ರು ಜಾಗದಲ್ಲಿದ್ರ ಅಂತ. ಗೌಡಪಾದಕಾರಿಕೆ ಅಂತ ಅವ್ರು ಶಂಕರರಿಗಿಂತ ಶಂಕರಾಚಾರ್ಯ ಮುಂಚೆನೆ ಹಿಂದೆ ಇದ್ದವರು. ಈಗ ಸಿಗೋಲ್ಲ ಅಂತ ಹೇಳ್ತಾರಲ್ಲ, ಅದು ಇಲ್ಲ, ಅದು ಸಿಗುತ್ತೆ. ಗೌಡಪಾದಕಾರಿಕೆ ಇದೆ, ಗೌಡಪಾದಕಾರಿಕೆ ಸಿಗುತ್ತೆ. ಹೌದು, ಅದಕ್ಕೇನು ಅದು ಸಿಗುತ್ತೆ. ಗೌಡಪಾದಕಾರಿಕೆ ಇದೆ, ಆದರೆ ಅವರು ಯಾವ ಪ್ರಾಂತದವರು ಅಂತ ಗೊತ್ತಿಲ್ಲ, ಅದನ್ನ ನೋಡ್ಬೇಕು. ಆದ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲ. ಅವರು ಅದ್ವೈತಿಗಳೇ, ಶಂಕರರಿಗೆ ಮೂಲ ಅವ್ರಿಗೆ ಹಿಂದೆ ಇದ್ದಂತ ಅವರು. ಇವರು ಕೂಡ ಅದ್ವೈತಿಗಳೇ, ಆದರೆ ಇವರು ಬೇರೆ ರೀತಿಯಲ್ಲಿ ನಿರೂಪಣೆ ಮಾಡ್ತಾರೆ. ಗೌಡಪಾದಕಾರಿಕೆಯಲ್ಲಿ ಹೇಳಿರುವಂತಹದ್ದು ಬೇರೆ ರೀತಿಯಲ್ಲಿ ಇದೆ. ಅಲ್ಲಿ ಅವರು ಅಧ್ಯಾರೋಪ ಅಪವಾದ ಮುಂತಾದವುಗಳನ್ನೆಲ್ಲ ಹೇಳ್ತಾರೆ. ಆದ್ರೆ ಗೌಡಪಾದಕಾರಿಕೆ ಪೂರ ಸಿಗುತ್ತಾ? ಪೂರ ಇದೆಯಾ? ಪೂರ ಇದೆ, ಸಿಗುತ್ತೆ. ಅದೇನೋ ರಾಮಾನುಜರ ಮಟ್ಟಕ್ಕೆ ಸಿಕ್ತು, ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಗೌಡಪಾದಕಾರಿಕೆ ಅಲ್ಲ, ಅದು ಶಂಕರರಿಗೆ ಮೂಢ. ಇವರು ರಾಮಾನುಜರು ಹೇಳಿರೋದು ಅದು ಬೇರೆ, ಅದು ಗೌಡಪಾದಕಾರಿಕೆ ಅಲ್ಲ. ಅದು ಗೌಡಪಾದಕಾರಿಕೆ ಶಂಕರರು ಅದರಿಂದ ಅನೇಕ ವಿಷಯಗಳನ್ನು ತೆಗೆದು ಹೇಳ್ತಾರೆ. ಅವರು ಅದ್ವೈತಿಗಳು. ರಾಮಾನುಜರು ಅದರ ಬಗ್ಗೆ ಏನು ಹೇಳೋದಿಲ್ಲ. ನೀವು ಹೇಳ್ತಾ ಇರೋದು ಬೋಧಾಯನ ವೃತ್ತಿ, ಗೌಡಪಾದಕಾರಿಕೆ ಅಲ್ಲ. ಗೊತ್ತಾಯ್ತು. ಅದು ಸಿಕ್ತಿಲ್ಲ. ಅದು ಸಿಕ್ತಿಲ್ಲ. ಬೋಧಾಯನ ವೃತ್ತಿಯು ಸಿಗ್ತಾ ಇಲ್ಲ. ಬೋಧಾಯನ ವೃತ್ತಿ ಅದನ್ನ ಬರ್ದವ್ರು ಯಾರು? ಬೋಧಾನೆಯರು ಅಂದ್ರೆ ಇವರು ಕಾಶ್ಮೀರದಲ್ಲಿದ್ರು. ಅಲ್ಲ, ಬೋಧಾಯನ ವೃತ್ತಿ ಅನ್ನೋದು ಅವರೊಬ್ರು ಆಚಾರ್ಯರು ಕಾಶ್ಮೀರದಲ್ಲಿ ಅವರ ವೃತ್ತಿ ಭಾಷ್ಯಕಾರರಿಗೆ ಸಿಕ್ತು. ಅವರು ಅದನ್ನ ತೆಗೆದುಕೊಂಡು ಒಂದು ದಿನ ಅವರಿಗೆ ಅವಕಾಶ ಸಿಕ್ತು ಓದೋದಕ್ಕೆ. ಅವ್ರ ಶಿಷ್ಯರನ್ನೆಲ್ಲ ಸೇರಿಸ್ಕೊಂಡು ಅದನ್ನ ಪೂರ್ತಿ ಅಧ್ಯಯನ ಮಾಡಿ ಅದನ್ನ ಆಧಾರದಿಂದ ಅನ್ಕೊಳ್ಳಿ, ಗೊತ್ತಾಯ್ತು, ಅದಕ್ಕೆ ಏನ್ ಪರವಾಗಿಲ್ಲ. ಅದರಿಂದ ಇಲ್ಲಿ ಹೇಳಿರೋದು ನಿರ್ದಿಷ್ಟ ನಿಷ್ಪ್ರಪಂಚೀಕರಣ ವಿಧಿರಸವು. ನಿಷ್ಪ್ರಪಂಚೀಕರಣ ವಿಧಿ ಅಂತ ಹೇಳೋದು ವೇದಗಳಲ್ಲಿ ಹೇಳಿದೆ ಅಂತ ಹೇಳಿದ್ರೆ ಅದು ಎಲ್ಲಿಯೂ ಕಂಡು ಬರೋದಿಲ್ಲ ವೇದದಲ್ಲಿ ಅಂತ ನಾವು ಹೇಳ್ತೀವಿ. ಗೌಡಮೀಮಾಂಸಕಾಪ್ತೈ ನಿರ್ದಿಷ್ಟ ಸೌ ನಿಷ್ಪ್ರಪಂಚೀಕರಣ ವಿಧಿ ಕ್ವಾಪಿ ನ ದೃಷ್ಟ ಅಂತ ಹೇಳಿದ್ರು. ದೃಷ್ಟೋ ನ ಕ್ವಾಪಿ, ಎಲ್ಲಿಯೂ ಕೂಡ ವೇದಗಳಲ್ಲಿ ಅದಕ್ಕೆ ವಿಧಿ ಕಂಡು ಬರೋದಿಲ್ಲ. ನಿಷ್ಪ್ರಪಂಚೀಕರಣ ಮಾಡಬೇಕು ಪ್ರಪಂಚವನ್ನ ಅಂತ ಹೇಳಿದ್ರೆ ನಿಷ್ಪ್ರಪಂಚಂ ಪ್ರಪಂಚತೆ ಅಂತ ಹೇಳಿದ್ರು. ನಿಷ್ಪ್ರಪಂಚವನ್ನ ಪ್ರಪಂಚಿಸ್ತೀವಿ ಅಂತ ತೋರಿಸ್ತೀವಿ ಅಂತ ಹೇಳಿದ್ರೆ ಆ ರೀತಿ ವಾದ ಎಲ್ಲೂ ಇಲ್ಲ. ನಿಷ್ಪ್ರಪಂಚೀಕರಣ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಾಚೀನ ಮೀಮಾಂಸಕರು ಅಂತ ಹೇಳೋದು ಅವರಿಗೆ ಬಹಳ ಹತ್ತಿರದವರಾದವರು ಅಂತ ಹೇಳ್ತಾರೆ ಕೆಲವು ಅದ್ವೈತಿಗಳು. ನಿಷ್ಪ್ರಪಂಚೀಕರಣ ನಿಯೋಗವು ಸಹ ಅವರು ಹೇಳೋದು ವೇದದಲ್ಲಿ ಎಲ್ಲೂ ಕಂಡು ಬರೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅತ್ರ ಸಾಧ್ಯ ಅವಿಶೇಷಾತ್ ಕರಣಾದ್ಯಪಿ ದುರ್ನಿರ್ವಹಂ. ಇದರಲ್ಲಿ ಹೇಳುವಾಗ ಸಾಧನ ನಿಯೋಗ ಅಂತ ಹೇಳಿದ್ರೆ ನಿಷ್ಪ್ರಪಂಚೀಕರಣ ನಿಯೋಗ ಅಂತ ಹೇಳಿದ್ರೆ ನಿಯೋಗಕ್ಕೆ ಸಾಧ್ಯ ಸಾಧನ ಎಲ್ಲ ಹೇಳಬೇಕು. ಯಾವ್ಯಾವುದು ಅಂತ ಹೇಳ್ಬಿಟ್ಟು ಯಾವುದರಿಂದ ಯಾವುದನ್ನ ಸಾಧಿಸ್ಬೇಕು. ಒಂದು ಯಾಗ ಮಾಡಿದ್ರೆ ಸ್ವರ್ಗವನ್ನು ಸಾಧಿಸ್ಬೋದು ಅಂತ ಹೇಳಿದ್ರೆ ಯಾವುದು ಸಾಧನ ಅಂದ್ರೆ ಯಾಗವು ಸಾಧನವಾಗುತ್ತೆ, ಸಾಧ್ಯವಾದದ್ದು ಸ್ವರ್ಗ ಫಲವಾಗಬೇಕು. ಇಲ್ಲಿ ನಿಷ್ಪ್ರಪಂಚೀಕರಣದಿಂದ ನಿಷ್ಪ್ರಪಂಚೀಕರಣವನ್ನೇ ಮಾಡಬೇಕು ಅಂತ ಹೇಳಿದ್ರೆ ಸಾಧ್ಯವೂ ಸಾಧನವೂ ಒಂದೇ ಆಯ್ತು. ಅಲ್ಲಿ ಅದು ನಿಯೋಗ ಆಗೋದಿಲ್ಲ. ಆಗ ವೇದದಲ್ಲಿ ಹೇಳಿರೋ ಯಾವ ವಿಧಿಗೂ ಹಾಗೆ ರೀತಿ ಇಲ್ಲ. ನಿಯೋಗದಲ್ಲಿ ಸಾಧ್ಯ ಸಾಧನ ಒಂದೇ ಆಗ್ಬಿಡುತ್ತೆ. ನಿಯೋಗಕ್ಕೆ ಕಾರಣ ಇರಬೇಕು, ಸಾಧನ ಇತಿಕರ್ತವ್ಯತೆಗಳು ಅಂಗಗಳಿರಬೇಕು. ಇದ್ಯಾವುದನ್ನು ಅವರು ಹೇಳಕ್ಕಾಗೋದಿಲ್ಲ.
ಇಲ್ಲದೆ ಇರೋ ಪ್ರಪಂಚ ತೋರ್ತಾ ಇದೆ, ಅದನ್ನು ಇಲ್ಲದೆ ಇರೋ ಹಾಗೆ ಮಾಡಬೇಕು. ಅದು ಇಲ್ಲದೆ ಇರೋ ಹಾಗೆ ಮಾಡಿದ್ರೆ ಇಲ್ಲದೆ ಇರೋದೇ ಆಗುತ್ತೆ ಅಂತ ಹೇಳಿದ್ರೆ ಸಾಧನವು ಸಾಧ್ಯವೂ ಒಂದೇ ಆಯ್ತು ಅಲ್ಲಿಗೆ. ಮುಕ್ತಿ ನಯೋಗಿಕಿ ಚೇತ್ ಜಗದಪಿ ವೃಷಾನ ಸ್ಯಾತ್. ಮತ್ತೆ ಮೋಕ್ಷ ಅಂತ ಹೇಳುವಂತಹದ್ದು ನಿಯೋಗ ಸಾಧ್ಯ ಅಂತ ಹೇಳಿಬಿಟ್ರೆ ಜಗತ್ತು ಮಿಥ್ಯೆ ಆಗಕ್ಕೆ ಸಾಧ್ಯವಿಲ್ಲ. ನಿಯೋಗದಿಂದ ಸಾಧ್ಯವಾಗಬೇಕಾದ್ರೆ ಅದು ಹುಟ್ಟಬೇಕಲ್ಲ. ಅದು ಜಗತ್ತು ಹೇಗೆ ಮಿಥ್ಯೆ ಆಗಕ್ಕೆ ಸಾಧ್ಯ ಆವಾಗ ಅಂತ ಹೇಳ್ತಾರೆ. ಅದನ್ನ ಸಾಧಿಸೋದಕ್ಕಾಗೋದಿಲ್ಲ. ಒಂದು ಪದಾರ್ಥ ಸಾಧಿಸ್ಬೇಕಾದ್ರೆ ನಿಯೋಗದಿಂದ ಅದು ಸತ್ಯವಾಗಿರ್ಬೇಕು. ಸಾತೇ ನಶ್ವರಿ ಅಪಿ ಸ್ಯಾತ್. ಆ ಮುಕ್ತಿ ನಿನಗೆ ಅನಿತ್ಯವೂ ಆಗಬೇಕಾಗುತ್ತೆ. ಯಾಕೆ ಅಂದರೆ ಉಂಟಾಗುವಂತಹದ್ದು ಯಾವ್ಯಾವ್ದು ಯದ್ಯತ್ ಉತ್ಪದ್ಯತೆ ತತ್ತತ್ ಅನಿತ್ಯಂ ಅನ್ನೋದು ಎಲ್ಲರೂ ಒಪ್ಕೊಳ್ತಾರೆ. ಅದು ನೈಯಾಯಿಕರು ಎಲ್ಲ ವಿಶೇಷವಾಗಿ ನಿರೂಪಣೆ ಮಾಡೋದು. ಉತ್ಪತ್ತಿ ಆಗುವುದೆಲ್ಲ ನಾಶವಾಗುತ್ತೆ, ಅದೆಲ್ಲರೂ ಒಪ್ಕೊಳ್ತಾರೆ. ಮುಕ್ತಿಯು ಹೊಸದಾಗಿ ಉತ್ಪನ್ನವಾಗುತ್ತೆ, ನಿಯೋಗದಿಂದ ಸಾಧಿಸಬೇಕು. ಸಾಧ್ಯ ಅಂತ ಹೇಳಿದ್ರೆ ಸ್ವರ್ಗಾದಿ ಫಲಗಳು ಸಾಧ್ಯ ಕರ್ಮದಿಂದ, ಅದೆಲ್ಲ ಅನಿತ್ಯವಾಗುತ್ತೆ. ಕರ್ಮದಿಂದ ಸಾಧಿಸೋದು ಸಾಧ್ಯವಾದದ್ದು ಉತ್ಪನ್ನವಾಗುತ್ತೆ, ಹೊಸದಾಗಿಲ್ಲದೆ ಇರೋದು. ನಾವು ಹೇಳಿರೋ ಉಪಾಸನೆಯಲ್ಲಿ ಮೋಕ್ಷವು ಉತ್ಪನ್ನವಾಗಿಲ್ವೇ ಅಂತ ಹೇಳಿದ್ರೆ ಉತ್ಪನ್ನ ಆಗೋದಿಲ್ಲ. ಮೋಕ್ಷ ಅನ್ನೋದು ಏನು ಅಂದರೆ ಇರುವ ಕರ್ಮ ಬಂದ ಹೋಗುತ್ತೆ ಅಷ್ಟೇನೆ. ಅದರಲ್ಲಿ ಹೊಸದಾಗಿ ಮೋಕ್ಷ ಅನ್ನೋದು ಉತ್ಪನ್ನವಾಗುವುದಿಲ್ಲ. ಇವನು ತನ್ನ ಸ್ವಾಭಾವಿಕ ಸ್ಥಿತಿಯಲ್ಲಿ ಇರ್ತಾನೆ ಅವನು ಅಷ್ಟೇ. ಅದುವೇ ಅವನ ಸ್ವಾಭಾವಿಕ ಸ್ಥಿತಿ ಪೂರ್ಣವಾಗಿ ಅವನಿಗೆ ತಿಳಿಯುತ್ತೆ. ಕರ್ಮ ಬಂದ ಹೋದರೆ. ಇಲ್ಲಿ ಕ್ಷಮಿಸ್ಬೇಕು, ಮರ್ತೋಗಿದ್ದೀನಿ. ನಿಯೋಗ ಅಂದ್ರೆ ಏನು ಅರ್ಥ? ನಿಯೋಗ ಅಂದ್ರೆ ಎರಡು ಅರ್ಥ ಹೇಳ್ತಾರೆ. ಒಂದು ನಿಯೋಗ ಅಂದ್ರೆ ವಿಧಿ ಅನ್ನೋದೇ ಒಂದು ಅರ್ಥ, ವಿಧಿ ಅಂತ ಒಂದು ಅರ್ಥ. ಇನ್ನೊಂದು ಅಪೂರ್ವ ಅಂತ ಒಂದು ಕರ್ಮದಿಂದ ಉಂಟಾಗುತ್ತೆ. ಅಪೂರ್ವ ಅಂದ್ರೆ ಅದಕ್ಕೂ ಅಪೂರ್ವಕ್ಕೂ ನಿಯೋಗ ಅಂತಾನೆ ಹೇಳ್ತಾರೆ. ಆದ್ರಿಂದ ಯಾವುದು ಉದ್ದೇಶವಾಗಿದ್ದು ಎರಡರಲ್ಲಿ? ಕರ್ಮದಿಂದ ಎರಡೂ ರೆಫರ್ ಆಗುತ್ತೆ. ಒಂದೊಂದು ಅದು ಆಲ್ಟರ್ನೇಟ್ ಆಗಿ ಉಪಯೋಗಿಸ್ತಾರೆ. ನಿಯೋಗಕ್ಕೆ ಒಂದು ಸಾಧ್ಯ ಸಾಧನ ಇರಬೇಕು ಅಂದ್ರೆ ನಿಯೋಗ ಅನ್ನೋದು ಒಂದು ವಿಧಿಯನ್ನು ರೂಪದಲ್ಲಿ ಬರುತ್ತೆ. ವೇದದಲ್ಲಿ ಹೇಳಿದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಸಾಧ್ಯ ಇರಬೇಕು, ಸಾಧನ ಇರಬೇಕು ಎಲ್ಲ. ಆ ನಿಯೋಗ ಅನ್ನೋದು ಕೂಡ ಉತ್ಪನ್ನವಾಗುತ್ತೆ ಅದರಿಂದ ಅಂತ ಅರ್ಥ. ನಿಯೋಜಿಸುತ್ತೆ ಅಂದ್ರೆ ನೀನು ಇದರ ಮಾಡು ಅಂತ ಪ್ರೇರಣೆ ಕೊಡುತ್ತೆ ಆ ನಿಯೋಗ. ಆ ಪ್ರೇರಣೆ ಮಾಡೋದ್ರ ಮೂಲಕ ಒಂದು ಅಪೂರ್ವ ಅಂತ ಒಂದು ಉಂಟಾಗುತ್ತೆ. ಅದಕ್ಕೂ ನಿಯೋಗ ಅಂತಾನೆ ಹೇಳ್ತಾರೆ. ನಿಯೋಗದಲ್ಲಿ ಅಂತ ಹೇಳಿದ್ರೆ ಅದು ಉಂಟಾದಾಗ ಅದರಿಂದ ಫಲ ಬರುತ್ತೆ ಕಡೆಯಲ್ಲಿ ಅಂತ ಹೇಳ್ತಾರೆ. ಆದ್ರಿಂದ ನಿಯೋಗದಿಂದಲೇ ಮುಕ್ತಿ ಬರುತ್ತೆ ಅಂತ ಹೇಳಿದ್ರೆ ಇವನು ಧ್ಯಾನ ಮಾಡೋದ್ರಿಂದ ನಿಯೋಗ ಉಂಟಾಗಿ ಅದರಿಂದ ಮುಕ್ತಿ ಬರುತ್ತೆ ಅನ್ನೋ ಅರ್ಥವೂ ಬರುತ್ತಲ್ಲಿ. ಅದು ಎರಡನ್ನೂ ಕೂಡ ಸ್ವಲ್ಪ ವ್ಯತ್ಯಾಸವಾಗಿ ಉಪಯೋಗಿಸ್ತಾರೆ ಆ ಶಬ್ದವನ್ನ ಅನೇಕ ಕಡೆ. ಆದ್ದರಿಂದ ಇಲ್ಲಿ ನಿಯೋಗ ಸಾಧ್ಯವಾದ ಮುಕ್ತಿ ಅಂತ ಹೇಳಿದ್ರೆ ವಿಧಿಗಳು ಹಂಗೆ. ಇವಾಗ ವಿಧಿ ಅಂದ್ರೆ ಯಜೇತ ಅನ್ನೋದು ವಿಧಿ ಅಂತ ಹೇಳಿದ್ರೆ ಯಾಗದಿಂದ ಅಪೂರ್ವ ಉತ್ಪನ್ನವಾಗುತ್ತೆ ಅಂತ ಅರ್ಥ. ವಿಧಿಗೆ ಅರ್ಥ ಏನು ಅಂದ್ರೆ ಅದರಿಂದ ಅಪೂರ್ವ ಉತ್ಪನ್ನವಾಗುತ್ತೆ ಅನ್ನೋದು ಅರ್ಥ. ಹಾಗೆ ನಿಯೋಗ ಅಂತ ಹೇಳ್ತಾರೆ ಇವರು ಅದಕ್ಕೆ ಹೆಸರನ್ನ. ಮುಂದೆ ಬರೋರು ಅದಕ್ಕೆ ಅಪೂರ್ವ ಅಂತಾನೆ ಹೆಸರು ಕೊಟ್ಟರು. ಹಿಂದಿನ ಪ್ರಾಚೀನ ಅದ್ವೈತಿಗಳು ಅದಕ್ಕೆ ಮೀಮಾಂಸಕರು ನಿಯೋಗ ಅಂತಾನೆ ಉಪಯೋಗಿಸ್ತಾರೆ ಹೆಸರನ್ನ. ಅದರಿಂದ ಸಾಧ್ಯವಾದ ಮುಕ್ತಿ ಅನಿತ್ಯವಾಗುತ್ತೆ. ಯಾಕೆ ಅಂದ್ರೆ ಸಾಧ್ಯವಾಗಿಬಿಟ್ರೆ ಉತ್ಪತ್ತಿ ಆಗಬೇಕು ಹೊಸದಾಗಿ. ಉತ್ಪತ್ತಿ ಆಗೋದು ಅನಿತ್ಯವಾಗುತ್ತೆ. ತಸ್ಯಾಹ ಧ್ವಂಸಾತ್ಮತ್ವೇಪಿ ಬ್ರಹ್ಮಣಃ ಭಿದಾಂ ನ ಚ ವದಸಿ. ಅದು ಧ್ವಂಸರೂಪ ಅಂತ ಹೇಳಿದ್ರೆ ನಿಯೋಗ ಸಾಧ್ಯವಾದರೂ ಅದು ನಿತ್ಯವಾಗಬಹುದು. ಯಾಕೆ ಅಂದರೆ ತೋರ್ತಿರೋ ಪ್ರಪಂಚದ ನಾಶ ಅಂದರೆ ಧ್ವಂಸ ರೂಪ ಆಯ್ತದು. ಧ್ವಂಸ ಅನ್ನೋದು ನಿತ್ಯ ನೈಯಾಯಿಕರ ಪ್ರಕಾರ. ಪ್ರಧ್ವಂಸಾಭಾವ ಅನ್ನೋದು ಒಂದು ಅಭಾವ, ನಿತ್ಯವಾದದ್ದು, ಅದು ಎಂದಿಗೂ ಇರುತ್ತೆ. ಅಭಾವ ಪದಾರ್ಥ ಹೇಳುವಾಗ ಅವರು ನೈಯಾಯಿಕರು ಪ್ರಾಗಭಾವ, ಪ್ರಧ್ವಂಸಾಭಾವ, ಅನ್ಯೋನ್ಯ ಅಭಾವ, ಅತ್ಯಂತ ಅಭಾವ ಅಂತ 4 ಅಭಾವಗಳನ್ನು ನಿರೂಪಣೆ ಮಾಡ್ತಾರೆ ನೈಯಾಯಿಕರು. ಅದರಲ್ಲಿ ಪ್ರಾಗಭಾವ ಅಂದರೆ ಒಂದು ಪದಾರ್ಥ ಉತ್ಪತ್ತಿ ಆಗೋಕ್ಕೆ ಮೊದಲು ಅದರ ಅಭಾವ ಇರುತ್ತೆ. ಆ ಅಭಾವ ಎಂದಿನಿಂದ ಇದೆ ಅಂದರೆ ಅನಾದಿ ಕಾಲದಿಂದ ಇದೆ ಅಂತ ಹೇಳ್ತಾರೆ. ಆದಿಯೇ ಇಲ್ಲ. ಈ ಪದಾರ್ಥ ಉತ್ಪತ್ತಿ ಆದಾಗ ಅದು ಹೋಗ್ಬಿಡುತ್ತೆ. ಪ್ರಾಗಭಾವ ನಾಶವಾದರೆ ಉತ್ಪತ್ತಿ ಅಂತ ಹೆಸರು ಅದಕ್ಕೆ. ಉತ್ಪತ್ತಿ ಅಂದರೆ ಏನೋ ಪ್ರಾಗಭಾವ ನಾಶ ಆಗೋದು ಅಂತ. ಸರಿ, ಆ ಉತ್ಪತ್ತಿಯಾದ ಘಟ ನಾಶವಾದರೆ ಅದರ ಪ್ರಧ್ವಂಸ ಅಂತ ಉಂಟಾಗುತ್ತೆ. ಅದರದ ಒಂದು ಪ್ರಧ್ವಂಸ ಅಭಾವ ಇರುತ್ತೆ. ಅದಕ್ಕೆ ಮತ್ತೆ ಧ್ವಂಸ ಮಾಡೋಕ್ಕಾಗಲ್ಲ ಅದನ್ನ. ಆದ್ದರಿಂದ ಇದು ಧ್ವಂಸಾತ್ಮಕವಾದದ್ದು.
ಪ್ರಪಂಚ ನಿಷ್ಪ್ರಪಂಚಿ ಮಾಡೋದ್ವಲ್ಲ, ಇಲ್ಲದೆ ಇರೋ ಪ್ರಪಂಚವನ್ನು ಇಲ್ಲದೆ ಇರೋ ಹಾಗೆ ಮಾಡೋದ್ರಿಂದ ಪ್ರಪಂಚ ನಾಶವಾಯಿತು. ಧ್ವಂಸಾತ್ಮಕ, ಧ್ವಂಸ ನಿತ್ಯವಾಯ್ತಲ್ಲ ನೈಯಾಯಿಕರ ಪ್ರಕಾರ. ನಿತ್ಯ ಆಗಿದೆ ಅದು, ಆದ್ದರಿಂದ ನಿಯೋಗದಿಂದ ಸಾಧ್ಯವಾದರೂ ನಿತ್ಯ ಆಗಬಹುದು. ಅದು ನಿತ್ಯವಾಗಿರೋಕ್ಕೆ ಸಾಧ್ಯ, ಅದು ಅನಿತ್ಯವಾಗಬೇಕಾಗಿಲ್ಲ ಅಂತ ಹೇಳಿದ್ರೆ, ಅನಿತ್ಯವಾಗಿದ್ದು ಧ್ವಂಸವಾದ್ಮೇಲೆ ಉಂಟಾಗೋದು ಏನು ಅಂದರೆ ಬ್ರಹ್ಮವೇ ಉಂಟಾಗತ್ತಲ್ಲಿ. ಅದು ಬ್ರಹ್ಮಕ್ಕಿಂತ ಬೇರೆ ಆಗೋದಿಲ್ಲ. ಅದು ಧ್ವಂಸಾತ್ಮಕವಾದ ಮೋಕ್ಷ ಏನು ಅಂದರೆ ಬ್ರಹ್ಮವೇ, ಬ್ರಹ್ಮ ಸ್ವರೂಪವೇ ಅಂತ ಹೇಳ್ತೀರಲ್ಲ ನೀವು. ಬ್ರಹ್ಮ ಸ್ವರೂಪ ಧ್ವಂಸಾತ್ಮಕವೇ ಅಂತ ಪ್ರಶ್ನೆ ಮಾಡ್ತೀವಿ. ಅದಕ್ಕೆ ಬ್ರಹ್ಮಣಃ ಭಿದಾಂನ ವಚಸಿ, ಅವನಿಗಿಂತ ಬೇರೆ ಅಂತ ಹೇಳೋದಿಲ್ಲ. ನಚ ವದಸಿ, ಅವನಿಗಿಂತ ಭೇದ, ಬ್ರಹ್ಮನಿಗೂ ಅದಕ್ಕೂ ಭೇದ ಹೇಳೋದಿಲ್ಲ. ಮೋಕ್ಷ ಪ್ರಪಂಚ ಧ್ವಂಸವಾದರೆ ಮೋಕ್ಷ, ಆ ಮೋಕ್ಷ ಧ್ವಂಸರೂಪವಾದ್ದರಿಂದ ನಿತ್ಯ ಅದು. ಯಾಕೆ ಅಂದರೆ ಧ್ವಂಸ ಅನ್ನೋದು ನಿತ್ಯ ಅಂತ ಎಲ್ಲರೂ ಒಪ್ಕೊಳ್ತಾರೆ. ಆದ್ದರಿಂದ ನಿತ್ಯವಾಗಿರೋದ್ರಿಂದ ಮೋಕ್ಷ ನಿತ್ಯವಾಗಿರುತ್ತೆ, ಅನಿತ್ಯ ಆಗೋದಿಲ್ಲ ಉತ್ಪತ್ತಿ ಆದರೂ. ಹೇಳಿದ್ರೆ ಆ ಧ್ವಂಸಾತ್ಮಕ ಅನ್ನೋದು ಏನದು? ಧ್ವಂಸವಾದ ಬ್ರಹ್ಮವೇ ಅಲ್ಲಿ ಉಳಿಯೋದು. ಪ್ರಪಂಚ ಹೋದರೆ ಉಳಿಯೋದು ಬ್ರಹ್ಮ ತಾನೇ. ಆದ್ದರಿಂದ ಬ್ರಹ್ಮನೇ ಧ್ವಂಸರೂಪ ಆಗ್ಬೇಕು ಅವಾಗ. ಆದರೆ ನಿನ್ನ ಸಿದ್ಧಾಂತದಲ್ಲಿ ಬ್ರಹ್ಮವು ನಿತ್ಯ ಸಿದ್ಧವಸ್ತು, ಅದು ಸಾಧಿಸಕ್ಕಾಗೋದಿಲ್ಲ. ಸಿದ್ಧವಸ್ತುವನ್ನ ಒಂದು ಕೆಲಸ ಮಾಡಿ ಉತ್ಪತ್ತಿ ಆಗೋದಿಲ್ಲ. ಸಿದ್ಧವಸ್ತು ಅಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್, ಎವರ್ ಎಕ್ಸಿಸ್ಟಿಂಗ್ ಅದು ಸಿದ್ಧವಸ್ತು. ಅದನ್ನ ಒಂದು ಕೆಲಸ ಮಾಡಿ ಉತ್ಪತ್ತಿ ಮಾಡೋಕ್ಕಾಗೋದಿಲ್ಲ. ಈ ಧ್ವಂಸರೂಪವಾದ ಉತ್ಪತ್ತಿಯಾದರೂ ನಿತ್ಯ, ಅದುವೇ ಬ್ರಹ್ಮ ಅಂತ ಹೇಳಿದ್ರೆ ಬ್ರಹ್ಮನಿಗೆ ಉತ್ಪತ್ತಿ ಹೇಳಿದಾಗತ್ತೆ. ಬ್ರಹ್ಮ ಸಾಧ್ಯವಾದದ್ದಲ್ಲ, ನಿತ್ಯವಾದದ್ದು. ಇದರಲ್ಲೆಲ್ಲ ಬಹಳ ವಿರೋಧಗಳು, ಭಾಷ್ಯದಲ್ಲಿ ತುಂಬ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ ಅದರಲ್ಲಿ ಇನ್ನೂ. ಆದ್ದರಿಂದ ಅದು ಬ್ರಹ್ಮ ಸಿದ್ಧವಸ್ತು ನಿತ್ಯವಾದದ್ದು, ಮೋಕ್ಷ ಅನ್ನೋದು ಸಾಧ್ಯವಾದದ್ದು. ಎರಡು ಹೇಗೆ ಒಂದೇ ಆಗುತ್ತೆ ನಿಮಗೆ ಅಂತ ಕೇಳ್ತೀವಿ. ಆದ್ದರಿಂದ ಮುಕ್ತಿ ನಿಯೋಗ ಸಾಧ್ಯವಾಗಲಾರದು, ನಿಯೋಗದಿಂದ ಮೋಕ್ಷ ಬರೋದಿಲ್ಲ ನಿಮಗೆ ಅಂತ ಹೇಳುವಂಥದ್ದು. ಅದುವೇ ಇಲ್ಲಿ ಅದನ್ನು ಇಲ್ಲಿ ವಿವರಿಸ್ತಾರೆ. ನವೀನ ಮೀಮಾಂಸಕರು ಅಪೂರ್ವವಾದಿಗಳು, ಪ್ರಾಚೀನ ಮೀಮಾಂಸಕರು ನಿಯೋಗವಾದಿಗಳು. ಅವ್ರು ನಿಯೋಗ ಅನ್ನೋ ಶಬ್ದ ಯೂಸ್ ಮಾಡಿ ಉಪಯೋಗಿಸಿರೋದ್ರಿಂದ ಅವರಿಗೆ ಕರ್ಮದಿಂದ ಉಂಟಾಗುತ್ತೆ ಅಂತ ಹೇಳಿದ್ರೆ ನಿಷ್ಪ್ರಪಂಚಿ ಕರಣ ಅನ್ನೋ ಶಬ್ದ ಕರ್ಮವನ್ನು ತಿಳಿಸುತ್ತೆ ಅದು. ಆದ್ದರಿಂದ ಅವರಿಗೆ ಮೀಮಾಂಸಕರು ಅಂತ ಹೇಳೋದು. ಮೀಮಾಂಸಕರಂತೆ ಕರ್ಮವೇ ಅವರಿಗೆ ಕರ್ಮದಿಂದ ಉತ್ಪನ್ನವಾಗುತ್ತೆ ಅವನು, ಅದರಿಂದ ಫಲ ಬರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಅದಕ್ಕೆ ಅವರು ಪ್ರಾಚೀನರು ನಿಯೋಗ ಅಂದರು, ನವೀನರು ಅಪೂರ್ವ ಅಂತಾರೆ. ಅದರಿಂದ ಇವ್ರನ್ನ ಗೌಡ ಮೀಮಾಂಸಕರ ಆಪ್ತರು ಅಂತ ವ್ಯಂಗ್ಯ ಮಾಡಿದ್ದಾರೆ. ಅದನ್ನು ಸ್ವಲ್ಪ ವಿವರಿಸ್ತಾರೆ. ಪ್ರಪಂಚದಲ್ಲಿ ಪ್ರಪಂಚ ಅನ್ನೋದು ಮಿಥ್ಯೆ ಬ್ರಹ್ಮದಲ್ಲಿ ತೋರ್ತಾ ಇದೆ. ಇವರು ಅದ್ವೈತಿಗಳೇನೆ ಆದ್ದರಿಂದ. ಆದರೆ ಇದನ್ನ ಜ್ಞಾನದಿಂದ ಹೋಗ್ಸಕ್ಕಾಗೋದಿಲ್ಲ, ಕೆಲಸ ಮಾಡಬೇಕು ಅಂದರು ಅವರು ಕರ್ಮದಂತೆ. ಅದಕ್ಕೆ ಮೀಮಾಂಸಕರು ಆಪ್ತರು ಅಂತ ಹೇಳೋದು. ಕಾರಣ ಅಂತ ಇದೆ, ಪ್ರಪಂಚವನ್ನ ನಿಷ್ಪ್ರಪಂಚೀಕರಣ ಮಾಡಬೇಕು, ಅಲ್ಲೊಂದು ಕೆಲಸ ಇದೆ ಮಾಡುವಂಥದ್ದು ಕಾರ್ಯ ಅಂತ ಹೇಳ್ತಾರೆ. ಅದು ಸಪ್ರಪಂಚವಾಗಿ ತೋರ್ತಿದೆ, ಅದನ್ನ ನಿಷ್ಪ್ರಪಂಚವಾಗಿ ಮಾಡು ಅಂತ ಹೇಳ್ತಾರೆ. ಅದನ್ನು ಎಲ್ಲಿದೆ ಈ ರೀತಿ ವಿಧಿ ಅಂತ ಕೇಳ್ತೀವಿ. ಇದೇ ಬ್ರಹ್ಮೋಪಾಸನೆ ಅಂತ ವಿಧಿಸುವ ಕೃತಿಗಳಿಗೆ ತಾತ್ಪರ್ಯ ಅಂತ ಹೇಳಿದ್ರು. ಇದನ್ನು ಸಾಧಿಸ್ಬೇಕಾದ್ರೆ ಏನು ಮಾಡಬೇಕು? ನಿಷ್ಪ್ರಪಂಚ ಬ್ರಹ್ಮ ಧ್ಯಾನ ಮಾಡಬೇಕು. ಪ್ರಪಂಚದ ಭ್ರಮೆ ತೋರಿಕೆಗೆ ಅಧಿಷ್ಠಾನವಾಗಿರುವ ಬ್ರಹ್ಮವೇ ಸಪ್ರಪಂಚ ಬ್ರಹ್ಮ. ನಿಷ್ಪ್ರಪಂಚದ ಬ್ರಹ್ಮ ಧ್ಯಾನ ಮಾಡಿದ್ರೆ ನಿಷ್ಪ್ರಪಂಚ ಬ್ರಹ್ಮವೇ ನಿಮಗೆ ಸಿಗುತ್ತೆ. ಈ ತೋರಿಕೆ ನಿವೃತ್ತಿಯಾದರೆ ಬ್ರಹ್ಮ ಪ್ರಪಂಚ ಬ್ರಹ್ಮಕ್ಕೆ ಅಧಿಷ್ಠಾನ ಆಗಿರೋದಿಲ್ಲ. ಅದನ್ನ ನಿಷ್ಪ್ರಪಂಚ ಬ್ರಹ್ಮ ಅಂತ ಹೆಸರು. ಆದ್ದರಿಂದ ಪ್ರಪಂಚ ಭ್ರಮ ನಿವೃತ್ತಿನೇ ಮೋಕ್ಷ ಅಂತ ಹೇಳ್ತಾರೆ ಇವರು. ಬ್ರಹ್ಮೋಪಾಸನ ವಿಧಿಗೆ ಬ್ರಹ್ಮವನ್ನ ಪ್ರಪಂಚ ಭ್ರಮ ಅಧಿಷ್ಠಾನತೆಯಿಂದ ನಿವೃತ್ತಿಗೊಳಿಸೋದು ಅನ್ನುವಂತಹ ನಿಷ್ಪ್ರಪಂಚೀಕರಣವೇ ಅರ್ಥ. ಇದಕ್ಕೆ ಬ್ರಹ್ಮವನ್ನು ಉಪಾಸನೆ ಮಾಡಿ ಅಂತ ನೀವು ವೇದದಲ್ಲಿ ಏನು ಹೇಳಿದೆಯೋ, ಉಪಾಸನೆ ಉಪನಿಷತ್ತುಗಳಲ್ಲಿ ಪ್ರಪಂಚ ಭ್ರಮೆಯಿಂದ ಅಧಿಷ್ಠಾನವಾಗಿ ಹೊಂದಿರುವ ಈ ಬ್ರಹ್ಮವನ್ನ ಈ ಪ್ರಪಂಚದ ಭ್ರಮೆ ಹೋಗೋ ಹಾಗೆ ಮಾಡಿ ಆ ಅಧಿಷ್ಠಾನತೆ ಅನ್ನೋದನ್ನು ಹೋಗಿಸ್ಬೇಕು. ಅದಕ್ಕೆ ನಿಷ್ಪ್ರಪಂಚೀಕರಣ ಅಂತ ಅರ್ಥ. ಅದಕ್ಕೆ ಶ್ರುತಿಯಲ್ಲಿ ಈ ರೀತಿ ವಿಧಿ ಇದೆ. ಆದ್ದರಿಂದ ಆ ವಿಧಿಗೆ ಅರ್ಥ ನಿಯೋಗ ಅನ್ನೋದೇ ಅರ್ಥ ಮಾಡಬೇಕು. ಅದುವೇ ಅರ್ಥ ವಿಧಿಗಳಿಗೆ. ನಿಷ್ಪ್ರಪಂಚೀಕರಣ ನಿಯೋಗವಾದ ಅಂತ ಅವ್ರು ಹೇಳೋದು. ಸಪ್ರಪಂಚಂ ಬ್ರಹ್ಮ ನಿಷ್ಪ್ರಪಂಚಂ ಕುರಿಯಾತ್ ಅಂತ ವಿಧಿ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತೀವಿ ನಾವು. ಉಪಾಸೀತ ಮೊದಲ ಶ್ರುತಿಗೆ ಇದೇ ಅರ್ಥ ಹೇಳಬೇಕು ಅಂದರೆ
ಅದು ಯಾವ ನ್ಯಾಯದಿಂದ ಹೇಳ್ತೀರಾ? ಹೇಗೆ ಉತ್ಪನ್ನವಾಗುತ್ತೆ? ಆಧಾರವೇ ಇಲ್ಲ ಅದಕ್ಕೆ ಅನ್ನೋದು ಇಲ್ಲಿ ವಿಶೇಷವಾದ ದೂಷಣೆ. ಕಾಣುತ್ತಿರುವ ಪ್ರಪಂಚವನ್ನ ನಿಷ್ಪ್ರಪಂಚವನ್ನಾಗಿ ಮಾಡಬೇಕು, ಮಾಡೋದು ಅನ್ನೋ ಒಂದು ಕೆಲಸವಿದೆ ಅಲ್ಲಿ. ಆದ್ದರಿಂದ ಆ ವಿಧಿ ಮಾಡಬೇಕು ಅಂತ ಹೇಳೋದು ನಿಯೋಗ ಅನ್ನುವ ಮಾತಿನಲ್ಲಿ ಹೇಳ್ತಾರೆ ಅವರು. ಅದನ್ನ ಕೃತಿಯಲ್ಲಿ ಎಲ್ಲಿಯೂ ಕೂಡ ಈ ರೀತಿ ಹೇಳೇ ಇಲ್ಲ ಅಂತ ಹೇಳ್ತೀವಿ. ಇಲ್ಲಿ ಪೂರ್ವಕಾಂಡದಲ್ಲಿ ಹೇಳಿರುವ ಜುಹುಯಾತಿ ಮೊದಲಾದಗಳಂತೆ ಉಪಾಸೀತ ಅನ್ನುವ ವಿಧಿ ಇದೆಯೇ ಹೊರತು ಕರ್ಮಕಾಂಡದಂತೆ ಎಲ್ಲೂ ಈ ನಿಯೋಗಕ್ಕೆ ಸಾಧ್ಯ ಸಾಧನ ಅಂಗಾಧಿಕಗಳನ್ನೇ ಹೇಳಬೇಕು. ಉಪನಿಷತ್ತಿನಲ್ಲಿ ಹೇಳಿರುವ ಉಪಾಸನೆಗೆ ಉಪಾಸೀತ ಅನ್ನಕ್ಕೆ ಇದೇ ಅರ್ಥ ಅಂತ ಅವರು ಪೂರ್ವ ಪಕ್ಷಿ ಹೇಳಿದ್ರೆ, ನಿಷ್ಪ್ರಪಂಚೀಕರಣ ಮಾಡು ಅನ್ನೋದೇ ಅರ್ಥ ಉಪಾಸೀತ ಅನ್ನೋದಕ್ಕೆ ಅಂತ ಹೇಳಿದ್ರೆ, ಅದಕ್ಕೆ ಬೇರೆ ಎಲ್ಲ ವಿಧಿಗಳಂತೆ ಸಾಧ್ಯ ಸಾಧನ ಅಂಗ ಮೊದಲಾದೆಲ್ಲ ಹೇಳಬೇಕಾಗುತ್ತೆ. ಅವಾಗ ಅದು ನಿಮಗೆ ಹೇಳಕ್ಕಾಗೋದಿಲ್ಲ. ಈಗ ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ಅಗ್ನಿಹೋತ್ರಂ ಜುಹ್ಯಾತ್ ಸ್ವರ್ಗ ಕಾಮಃ, ಸ್ವರ್ಗಕ್ಕೋಸ್ಕರ ಅಗ್ನಿಹೋತ್ರ ನಿಯೋಗವನ್ನು ಸಾಧಿಸಬೇಕು ಅಂತ ಅರ್ಥ. ಇಲ್ಲಿ ಅರ್ಥ ಹೇಳಿದಾಗ ಸ್ವರ್ಗ ನಿಯೋಗಕ್ಕೆ ಫಲವಾಗುತ್ತೆ, ಯಾಗ ನಿಯೋಗಕ್ಕೆ ಸಾಧನವಾಗುತ್ತೆ, ಅದರ ಹೋಮಾದಿಗಳು ಅಂಗಕಲಾಪಗಳು, ಇದೆಲ್ಲ ಕೂಡ ಅದರಲ್ಲಿ ಸಾಧನ ಸಾಧ್ಯ ಅಂಗ ಫಲ ಎಲ್ಲವೂ ಹೇಳಬಹುದು. ಆದರೆ ಸಪ್ರಪಂಚಂ ಬ್ರಹ್ಮ ನಿಷ್ಪ್ರಪಂಚಂ ಕುರ್ಯಾತ್, ಪ್ರಪಂಚ ನಿವೃತ್ತಿ ಸಾಧ್ಯವಾಗಲು ಆಗೋದಿಲ್ಲ. ಯಾಕೆಂದ್ರೆ ನಿಷ್ಪ್ರಪಂಚ ಬ್ರಹ್ಮವೆಂಬ ಫಲವೂ ಸಾಧನವೂ ಒಂದೇ ಆಗೋಯ್ತು. ಅವಾಗ ನಿಷ್ಪ್ರಪಂಚಂ ಕುರ್ಯಾತ್ ಅಂದ್ರೆ ಅಗ್ನಿಹೋತ್ರಂ ಜುಹುಯಾತ್ ಅನ್ನೋ ತರ ನಿಷ್ಪ್ರಪಂಚಂ ಕುರ್ಯಾತ್ ಅಂತ ಅಲ್ಲಿ ಅದರ ಸ್ಥಾನದಲ್ಲಿ ಬರುತ್ತೆ ಅದು. ಆದ್ದರಿಂದ ಅವಾಗ ಸಾಧ್ಯ ಮತ್ತೆ ಸಾಧನ ಎರಡು ಒಂದೇ ಆಗೋಯ್ತು. ಸಾಧನ ಫಲ ಒಂದೇ ಇರಕ್ಕೆ ಸಾಧ್ಯವಿಲ್ಲ ಕರ್ಮಗಳಲ್ಲಿ. ಆದ್ದರಿಂದ ಸಾಧ್ಯ ಸಾಧನ ಭಾವವೇ ಅಸಿದ್ಧ. ಅಸಿದ್ಧ ಅನ್ನೋದು ಒಂದು ಹೇತ್ವಾಭಾಸ. ಅವರು ಹೇಳೋದು ಹೇತುವದ ಆಭಾಸಂತೆ ಅಂತ, ಹೇತ್ವಾಭಾಸಾಹ ಅಂತ ನೈಯಾಯಿಕರು ಹೇಳ್ತಾರೆ. ಅದರಲ್ಲಿ ನಿಮಗೆ ಹೇತುವಂತೆ ಕಾಣುತ್ತೆ, ಒಳ್ಳೆಯ ಕಾರಣವಂತೆ, ಆದರೆ ಅದು ಸರಿ ಇಲ್ಲ. ಅದರಲ್ಲಿ ಬೇಕಾದಷ್ಟು ಅದು ಅಪ್ರಾಮಾಣಿಕವಾದದ್ದು. ಆದ್ದರಿಂದ ಇದು ಈ ರೀತಿ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಪ್ರಪಂಚ ನಿವೃತ್ತಿ ರೂಪವಾದ ಮುಕ್ತಿ ಸಾಧ್ಯ ಆಗಿಬಿಟ್ರೆ ಆವಾಗ ಜಗತ್ತೆಲ್ಲ ಸತ್ಯವು ಸ್ವರ್ಗಾದಿಗಳಂತೆ ಮುಕ್ತಿ ಅನಿತ್ಯವೂ ಆಗಬೇಕಾಗುತ್ತೆ. ಆದ್ದರಿಂದ ನಿವೃತ್ತಿ ಮಾಡಿ ಅದನ್ನು ಸಾಧಿಸಬೇಕು ಅಂದರೆ ನಿವೃತ್ತಿ ಆಗಬೇಕಾದ್ದು ಸತ್ಯವಾಗಬೇಕು. ಅವಾಗ ಒಂದು ಕೆಲಸ ಮಾಡಿ ನಿವೃತ್ತಿ ಮಾಡಿದ್ರೆ ಅದು ಕಾರ್ಯದಿಂದ ನಿವೃತ್ತವಾಗೋದು ಸತ್ಯವಾಗಬೇಕು. ಜ್ಞಾನದಿಂದ ನಿವೃತ್ತವಾದರೆ ಮಿಥ್ಯೆ ಆಗ್ಬೋದು. ಸರ್ಪಜ್ಞಾನಕ್ಕೆ ಒಂದು ಕಾರ್ಯ ಬೇಕಾಗಿಲ್ಲ. ಸರ್ಪಜ್ಞಾನ ಭ್ರಮೆ, ಅಲ್ಲಿ ಅಜ್ಞಾನ, ಅದು ನಿಜವಾಗಿಯೂ ಸರ್ಪವಿಲ್ಲ ಅಲ್ಲಿ. ಆದರೆ ಇದು ನಿಯೋಗದಿಂದ ಸಾಧಿಸ್ಬೇಕಾದ್ರೆ ಒಂದು ಕೆಲಸ ಮಾಡಬೇಕಾಗುತ್ತೆ. ನಿಷ್ಪ್ರಪಂಚೀಕರಣ ಅನ್ನೋ ಶಬ್ದದಲ್ಲಿ ಹೇಳ್ತಾರೆ ಅವರು. ಬರೀ ವಾಕ್ಯಾರ್ಥ ಜ್ಞಾನದಿಂದ ಬರೋದಿಲ್ಲ, ಕೆಲಸ ಮಾಡಿದ್ರೇನೆ ಬರೋದು. ಆದ್ರಿಂದ ಒಂದು ಕಾರ್ಯ ಇರಬೇಕಲ್ಲಿ, ನಿಷ್ಪ್ರಪಂಚೀಕರಣ, ಅದನ್ನು ಧ್ಯಾನ ಮಾಡಬೇಕು ಅಂತ ಹೇಳಿದ್ರು. ಅದಾದರೆ ಆವಾಗ ಕಾರ್ಯದಿಂದ ಸಾಧಿಸ್ಬೇಕಾಗುತ್ತೆ. ಒಂದನ್ನ ಕಾರ್ಯದಿಂದ ಸಾಧಿಸೋದು ಸತ್ಯವಾಗಬೇಕು. ಭ್ರಮೆ ಆಗಕ್ಕೆ ಸಾಧ್ಯವಿಲ್ಲ. ಭ್ರಮೆಗೆ ಏನು ಕೆಲಸ ಮಾಡಬೇಕಾಗಿಲ್ಲ, ಸರಿಯಾದ ಜ್ಞಾನ ತಿಳ್ಕೊಂಡ್ರೆ ಸಾಕು, ಭ್ರಮೆ ಹೋಗ್ಬಿಡುತ್ತೆ. ಇದೆಲ್ಲ ಇವರ ವಾರದಲ್ಲಿ ಇರುವ ದೋಷಗಳು ಇದರಲ್ಲೆಲ್ಲ. ಅದೆಲ್ಲ ಅವರು ಸ್ವವಚನ ವಿರೋಧ, ಅವ್ರು ಹೇಳೋದಕ್ಕೆ ಅವ್ರದ್ದೇ ವಿರೋಧ ಬರುತ್ತೆ ಬೇಕಾದಷ್ಟು. ಮುಕ್ತಿ ಅನಿತ್ಯವೂ ಆಗ್ಬಿಡುತ್ತೆ ಉತ್ಪತ್ತಿ ಆದರೆ. ಮತ್ತೆ ಅದು ಧ್ವಂಸರೂಪ ಅಂತ ಹೇಳಿದ್ರೆ ಬ್ರಹ್ಮವೇ ಧ್ವಂಸರೂಪವಾಗಬೇಕು. ಇದೆಲ್ಲ ಬೇಕಾದಷ್ಟು ಅದರಲ್ಲಿ ವಿರೋಧಗಳು ಬರುತ್ತೆ. ಆದ್ದರಿಂದ ನಿಷ್ಪ್ರಪಂಚೀಕರಣ ನಿಯೋಗವಾದ ಪ್ರಾಮಾಣಿಕವಲ್ಲ, ಸಮರ್ಥನೀಯವಲ್ಲ. ಎಲ್ಲ ಏನಿದ್ರು ವಾದಗಳಿಂದ ಸ್ಥಾಪನೆ ಮಾಡಿ ಬಿಟ್ಟಿದ್ದಾರೆ ಅಷ್ಟೇನೆ, ಪ್ರಮಾಣಗಳಿಲ್ಲ. ಉಪಾಸೀತಾಗೆ ಇದೇ ಅರ್ಥ ಅಂತ ಹೇಳಿಬಿಟ್ರೆ ಹೇಗಾಗ್ಬಿಡುತ್ತೆ ಅರ್ಥ? ಅದು ಸುಮ್ಮನೆ ಅವ್ರು ಹೇಳಿದ್ದೆಲ್ಲ ನಿಜ ಆಗೋದಿಲ್ವಲ್ಲ. ನಾವೇನು ಬೇಕಾದರೂ ಹೇಳ್ಬೋದು. ಉಪಾಸೀತಾಗಿ ಇನ್ನೇನೋ ಒಂದು ಅರ್ಥ ಹೇಳಿಬಿಟ್ಟು ಇದೇ ಉಪಾಸೀತಾಗೆ ಅರ್ಥ ಅಂತ ಒಂದು ಸಿದ್ಧಾಂತ ಬರೆದುಬಿಟ್ರೆ ಎಷ್ಟು ಕಾಲ ಅದು ಹೇಗೆ ಸರಿ ಹೋಗುತ್ತೆ? ಅದರಲ್ಲಿ ಬೇಕಾದಷ್ಟು ದೋಷಗಳಿರುತ್ತೆ ಅದಕ್ಕೆಲ್ಲ. ಆದ್ದರಿಂದ ಈ ರೀತಿ ವಾದಗಳಿಂದ ಸ್ಥಾಪಿತವಾದ ಮತಗಳು ಅದನ್ನು ಪರೀಕ್ಷೆ ಮಾಡ್ತಾರೆ. ಯಾಕೆಂದ್ರೆ ವಾದಗಳೆಲ್ಲ ಸಿಕ್ಕಿದೆ ಆಚಾರ್ಯರುಗಳಿಗೆ, ಭಾಷೆಗಾರರು ಪರೀಕ್ಷೆ ಮಾಡಿದ್ದಾರೆ ಅದನ್ನ. ಆದ್ದರಿಂದ ಈ ವಾದಗಳು ಇತ್ತು ಆ ಕಾಲದಲ್ಲಿ, ಇವಾಗ ಅದೆಲ್ಲ ಯಾವುದು ಇಲ್ಲ. ಆದರೆ ವಾದಗಳೆಲ್ಲ ಹಿಂದೆ ಇತ್ತು. ಮತ್ತೆ ಅದನ್ನ ಪರೀಕ್ಷೆ ಮಾಡಿ ಯಾವುದನ್ನು ಬಿಟ್ಟಿಲ್ಲ. ಯಾವ್ಯಾವ್ದು ಸಿಕ್ಕಿದೆಯೋ ಅದಕ್ಕೆಲ್ಲವೂ ಸೂಕ್ತವಾದ ಉತ್ತರ ಕೊಡಬೇಕು. ಸಿದ್ಧಾಂತ ಸ್ಥಾಪನೆ ಮಾಡುವಾಗ ಎಲ್ಲವನ್ನು ಪರೀಕ್ಷೆ ಮಾಡಬೇಕಾಗುತ್ತೆ. ಯಾವುದನ್ನು
ಸುಮ್ಮನೆ ಬಿಡೋದಿಲ್ಲ. ಆದ್ದರಿಂದ ಅದನ್ನ ಈ ವಾದವನ್ನು ಪರೀಕ್ಷೆನೇ ಮಾಡಿಲ್ಲ ಅನ್ನುವ ಒಂದು ಮಾತು ಬರೋ ಹಾಗಿಲ್ಲ. ಸಿದ್ಧಾಂತಕ್ಕೆ ಸ್ಪಷ್ಟವಾಗಿ ಸಾಧಿಸಬೇಕಾದರೆ ಎಲ್ಲವನ್ನು ಪರೀಕ್ಷೆ ಮಾಡಿ ಮೀಮಾಂಸಾ ಶಾಸ್ತ್ರವೇ ಅದು. ಆದ್ದರಿಂದ ವಿಚಾರ ಮಾಡಿ ಅದನ್ನು ಸ್ಥಾಪನೆ ಮಾಡಬೇಕು. ಆದ್ದರಿಂದ ಈ ಪಕ್ಷಗಳನ್ನು ಕೂಡ ಇಲ್ಲಿ ವಿಚಾರ ಮಾಡಿದ್ದಾರೆ. ಅದು ಸಂಸ್ಕೃತದಲ್ಲಿ ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಇದನ್ನ ನಿರೂಪಣೆ ಮಾಡ್ತಾರೆ. ಈ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ, ಇದು ಅರ್ಥವೇ ಆಗಲ್ಲ. ನಿಷ್ಪ್ರಪಂಚೀಕರಣ ನಿಯೋಗನ ಇದು ಅರ್ಥನೇ ಆಗ್ತಿಲ್ಲ, ಇದು ಹಿಡಿನೇ ಸಿಗ್ತಾ ಇಲ್ಲ. ನಿಷ್ಪ್ರಪಂಚೀಕರಣ ಅಂದ್ರೆ ಇದು ಅದ್ವೈತದ ತರಾನೇ. ಪ್ರಪಂಚ ಅನ್ನೋದು ಮಿಥ್ಯೆ. ಅದ್ವೈತದಲ್ಲಿ ಏನು ಹೇಳಿದ್ರು, ಮಿಥ್ಯೆಯಾದದ್ದರಿಂದ ಇದನ್ನ ಒಂದು ಧ್ಯಾನ ಮಾಡಿನೋ ಏನಾದರೂ ಮಾಡಿ ಕೆಲಸ ಮಾಡಿ ಹೋಗಿಸ್ಬೇಕಾಗಿಲ್ಲ. ಯಾವುದು ಪ್ರಬ್ರಹ್ಮ ಇದು ಸುಳ್ಳು ಅಂತ ತಿಳ್ಕೊಂಡ್ರೆ ಸಾಕು, ಅದು ಹೋಗ್ಬಿಡುತ್ತೆ. ಯಾಕೆ ಅಂದರೆ ನಿಜವಾಗಿಯೂ ಇಲ್ಲದೇ ಇರೋ ಪದಾರ್ಥ ಅದು. ಇದ್ದಿದ್ರೆ ಏನಾದರೂ ಒಂದು ಕೆಲಸ ಮಾಡಿ ಸಾಧಿಸ್ಬೇಕು. ಆದ್ದರಿಂದ ಹಾಗೆ ಮಾಡೋಕ್ಕಾಗೋ ಏನು ಕೆಲಸ ಮಾಡಬೇಕಾಗಿಲ್ಲ, ಜ್ಞಾನ ಒಂದು ಸಾಕು, ಕೇವಲ ವಾಕ್ಯಾರ್ಥ ಜ್ಞಾನದಿಂದಲೇ ಹೋಗ್ಬಿಡುತ್ತೆ ಅಂತ ಅದ್ವೈತ ಹೇಳೋದು. ಇವರು ಅದಕ್ಕೆ ಮೊದಲು ಇದ್ದವರು ಇವರೇನು ಹೇಳ್ತಾರೆ ಅಂದರೆ, ಇಲ್ಲ, ಸ್ವಲ್ಪ ಅದನ್ನ ಧ್ಯಾನ ಮಾಡಬೇಕು, ಬರೀ ವಾಕ್ಯಾರ್ಥ ಜ್ಞಾನದಿಂದ ಹೋಗೋದಿಲ್ಲ, ಅದರಲ್ಲಿ ಪ್ರಪಂಚ ಇಲ್ಲದೆ ಇರೋ ಹಾಗೆ ಅದನ್ನ ಧ್ಯಾನ ಮಾಡಬೇಕು. ಇದು ನಿಷ್ಪ್ರಪಂಚೀಕರಣ ಮಾಡಬೇಕು, ಪ್ರಪಂಚವನ್ನು ಹೋಗಿಸ್ಬೇಕು. ನಿಜವಾಗಿಯೂ ಹೋಗಿಸ್ಬೇಕಾದ್ರೆ ಅದು ನಿಜವಾಗಿ ಇರಬೇಕಾಗುತ್ತೆ. ಅವಾಗ ಒಂದು ಕೆಲಸ ಮಾಡಿ ಹೋಗಿಸ್ಬೇಕಾದ್ರೆ ನಿಜವಾಗಿಯೂ ಸತ್ಯವಾಗಿ ಇರಬೇಕು ಪ್ರಪಂಚ, ಇಲ್ಲದೆ ಹೋದ್ರೆ ಹೋಗೋದಿಲ್ಲ. ಆವಾಗ ಬರೀ ಜ್ಞಾನದಿಂದಲೇ ಹೋಗ್ಬೇಕು. ಬ್ರಹ್ಮ ಸತ್ಯ ಅಂತ ತಿಳ್ಕೊಂಡ್ರೇನೆ ಹೊಟ್ಟೋಗ್ಬೇಕು, ಯಾಕೆಂದ್ರೆ ಪ್ರಪಂಚ ಇಲ್ಲ ಅಂತ ಹೇಳಿದ್ರೆ. ಆದರೆ ಹಾಗಾಗೋದಿಲ್ಲ, ಅದನ್ನ ನಾವೇ ಸ್ವಲ್ಪ ಕೆಲಸ ಮಾಡಿ ಹೋಗಿಸ್ಬೇಕು ಅಂದ್ರು. ಅದು ಏನು ಎಲ್ಲಿದೆ ಅದರ ಆ ರೀತಿ ವಿಧಿ ಉಪಾಸೀತ ಆಗಿ ಅದೇ ಅರ್ಥ ಹೇಳಿದ್ರು. ಹೀಗೆ ನಿಷ್ಪ್ರಪಂಚೀಕರಣ ಇದು ಪ್ರಪಂಚ ಇದು ಇಲ್ಲ, ಬ್ರಹ್ಮ ನಿಷ್ಪ್ರಪಂಚೀಕರಣ, ಬ್ರಹ್ಮ ನಿಷ್ಪ್ರಪಂಚ ಬ್ರಹ್ಮ, ನಿಷ್ಪ್ರಪಂಚ ಬ್ರಹ್ಮ ಅಂತಾನೆ ಧ್ಯಾನ ಮಾಡ್ತಾ ಇರಬೇಕು. ಮಾಡ್ತಾ ಇದ್ರೆ ಅದು ನಿಷ್ಪ್ರಪಂಚ ಆಗ್ಬಿಡುತ್ತೆ. ಅದು ನಿಷ್ಪ್ರಪಂಚವಾದ ಬ್ರಹ್ಮ ಹೋದರೆ ಮೋಕ್ಷ ಬಂತವನಿಗೆ, ಅದುವೇ ಮೋಕ್ಷ ಅಂತ ಹೇಳಿದ್ರು. ಅನಿಷ್ಪ್ರಪಂಚ ಬ್ರಹ್ಮ ಅನ್ನುವ ಮೋಕ್ಷ ಹೊಸದಾಗಿ ಉತ್ಪನ್ನವಾಗುತ್ತೆ. ಸಪ್ರಪಂಚ ಹೋದರೆ ಪ್ರಪಂಚದ ಜೊತೆ ಇರುವ ಬ್ರಹ್ಮನನ್ನ ಪ್ರಪಂಚ ಇಲ್ಲದೆ ಇರುವ ಬ್ರಹ್ಮನನ್ನಾಗಿ ಮಾಡಬೇಕು. ಪ್ರಪಂಚ ಅಂತ ಹೇಳೋದು. ಸಪ್ರಪಂಚ ಅಂದ್ರೆ ಪ್ರಪಂಚದ ಜೊತೆ ಇರುವ ಬ್ರಹ್ಮ ಕಾಣಿಸ್ತಿರೋ, ಅದನ್ನ ಪ್ರಪಂಚವಿಲ್ಲದೆ ಇರುವ ಬ್ರಹ್ಮನ ಆಗಿ ಮಾಡಬೇಕು ನಾವು. ಹಾಗೆ ಮಾಡಿದ್ರೆ ಅದರಲ್ಲಿ ಇನ್ನೂ ಬೇಕಾದಷ್ಟು ದೋಷಗಳು ಭಾಷ್ಯದಲ್ಲಿ ಹೇಳ್ತಾರೆ. ಆ ಪ್ರಪಂಚ ಅಂದ್ರೆ ಬ್ರಹ್ಮ ಅನ್ನೋದು ಪ್ರಪಂಚಕ್ಕೆ ರಿಲೇಟೆಡ್ ಆಗಿದೆ, ಧ್ಯಾನ ಮೂಲಕವಾಗಿ ಪ್ರಪಂಚ ಅನ್ರಿಲೇಟೆಡ್, ಬ್ರಹ್ಮ ಅನ್ರಿಲೇಟೆಡ್ ಅಂತ ಧ್ಯಾನ ಮಾಡಿ ತಿಳ್ಕೋಬೇಕು ಅಂತಾರೆ. ಹೌದು ಹೌದು ಸರಿನಾ? ಹೌದು ಹೌದು. ಸತ್ಯ ಏನಂದ್ರೆ ಬ್ರಹ್ಮ ಅನ್ರಿಲೇಟೆಡೇನೆ. ಅವ್ರ ಪ್ರಕಾರ ಬ್ರಹ್ಮ ಒಂದೇ ಇರೋದು, ಪ್ರಪಂಚ ಇಲ್ಲವೇ ಇಲ್ಲ. ಆದ್ರೆ ಇರೋ ಹಾಗೆ ತೋರ್ತಾ ಇರೋದು ಕೂಡ. ಇವ್ರಿಗೂ ಪ್ರಪಂಚ ಇಲ್ಲ ಅಂತ ಒಪ್ಕೋತಾರ? ಹೌದು, ಪ್ರಪಂಚ ಇಲ್ಲ, ಇಲ್ಲದೆ ನಿಷ್ಪ್ರಪಂಚ ಮಾಡ್ಬೇಕು ಅಂದ್ರೆ ಅರ್ಥ. ಪ್ರಪಂಚ ಅದಕ್ಕೇನರ್ಥ ಹಾಗಾದ್ರೆ? ಪ್ರಪಂಚ ಇಲ್ಲ ಅನ್ನೋ ನಂಗೆ ಮನಸ್ಸಿದ್ರೆ ನಿಷ್ಪ್ರಪಂಚೀಕರಣ ಮಾಡಬೇಕು ಅನ್ನೋದು ಅದಕ್ಕೆ ಅರ್ಥವೇ ಬರಲ್ವಲ್ಲ. ಅದುವೇ ಅದರಲ್ಲಿರೋ ದೋಷ. ಅವ್ರು ಹೇಳಿದ್ರು ಕೇವಲ ನಾವು ಜ್ಞಾನ ತಗೊಂಡ್ರೆ ಹೋಗೋದಿಲ್ಲ ಇದು. ಯಾಕೆ ಅಂದ್ರೆ ಕೇವಲ ಜ್ಞಾನದಿಂದ ಯಾರಿಗೂ ಹೋಗೋದು ಕಂಡು ಬಂದಿಲ್ಲ ಲೋಕದಲ್ಲಿ. ಆದ್ದರಿಂದ ನೀವು ಸ್ವಲ್ಪ ಕಷ್ಟಪಟ್ಟು ಧ್ಯಾನ ಮಾಡಿ ಇದನ್ನು ಹೋಗಿಸ್ಬೇಕು ನೀವು ಅಂತ ಹೇಳ್ತಾರೆ ಅವರು. ಯಾಕೆ ಅಂದ್ರೆ ಅವರ ಅನುಭವದಲ್ಲಿ ಬರೀ ಜ್ಞಾನದಿಂದ ಹೋಗಿಲ್ಲ ಪ್ರಪಂಚ, ಯಾರಿಗೂ ಹೋಗಿಲ್ಲದೆ ಇರೋದ್ರಿಂದ ಬರೀ ಹಂಗೆ ಮಾಡಿದ್ರೆ ಹೋಗೋದಿಲ್ಲ, ಈ ಧ್ಯಾನ ಮಾಡಿ ಹೋಗಿಸ್ಬೇಕು. ನೋಡಿ, ಶ್ರುತಿ ಹೇಳುತ್ತೆ ನಿಧಿಧ್ಯಾಸಿತವ್ಯ ಉಪಾಸೀತ ಎಲ್ಲ ಹೇಳಿದೆಯಲ್ಲ, ಇದಕ್ಕೆ ಇದುವೇ ಅರ್ಥ ಅಂತ ಹೇಳ್ತಾರೆ ಅವರು. ಆ ರೀತಿ ವಾದ ಮಾಡ್ತಾರೆ ಅವರು. ಅದರಲ್ಲಿ ದೋಷಗಳೆಲ್ಲ ಇದೆ. ಅದು ಹಾಗೆ ಹೋಗಿಸೋದ್ರಲ್ಲಿ ಇನ್ನೂ ಇದಕ್ಕೆ ಮೇಲೆ ದೋಷಗಳು ಬೇಕಾದಷ್ಟು ಭಾಷ್ಯದಲ್ಲಿ ಹೇಳ್ತಾರೆ. ಇವನು ಯಾರು ಧ್ಯಾನ ಮಾಡ್ತಾನೋ ಅವನು ಹೋಗಿಸೋದ್ರಲ್ಲಿ ಸೇರಿದ್ದಾನೆ. ಪ್ರಪಂಚದಲ್ಲಿ ಉಪಾಸಕನೂ ಸೇರ್ಬಿಟ್ಟ, ಅವನು ಹೊರಟೋಗ್ತಾನೆ. ಅದಕ್ಕೆ ಭಾಷ್ಯದಲ್ಲಿ ಹೇಳ್ತಾರೆ, ಒಂದು ಮರದಲ್ಲಿ ಕೂತ್ಕೊಂಡು ಒಂದು ಕೊಂಬೆ ಮೇಲೆ ಎಲ್ಲ ಪ್ರಪಂಚ ಭೂಮಿ ಮೇಲೆ ನಿಂತ್ಕೊಂಡು ಎಲ್ಲದನ್ನೂ ನಾಶ ಮಾಡಬೇಕು ಅಂತ ಹೊರಟ್ರೆ ಆ ಭೂಮಿ ನಾಶ ಮಾಡಿ ತಾನೂ ನಾಶ ಮಾಡ್ಕೋಬೇಕು ಅವನು. ಹಾಗಾಗುತ್ತೆ ಅಂತ ಹೇಳ್ಬಿಟ್ಟು ತನ್ನಿರೋ ಕೊಂಬೆನೆ ಮುರಿದೋ ಹಾಗಾಗುತ್ತೆ ಅಂತ ಹೇಳಿ, ಕೊಂಬೆ ಮುರಿಯೋಕೆ ಆ ರೀತಿ ಇವನು ಕೂಡ ಪ್ರಪಂಚದಲ್ಲಿ ಸೇರಿದ್ದಾನೆ. ಇವನು ಇಲ್ಲದೆ ಇರೋ ಹಾಗೆ ಆಗೋಗ್ಬೇಕು. ಅವಾಗ ಇವನಿರೋನು ಧ್ಯಾನ ಮಾಡಿ ತನ್ನನ್ನು ಇಲ್ಲದೆ ಇರೋ ಹಾಗೆ ಮಾಡ್ಕೊಳ್ಬೇಕು ಅಂತ ಇವರು. ಇದೆಲ್ಲ ಇದ್ರಲ್ಲಿ ದೋಷಗಳು ಬರುತ್ತೆ. ನಿಷ್ಪ್ರಪಂಚ ಮಾಡಬೇಕು ಅಂದ್ರೆ ಪ್ರಪಂಚವೆಲ್ಲ ಹೋಗೋ ಹಾಗೆ ಮಾಡ್ಕೋಬೇಕು ಅಂದ್ರೆ
ಇವನು ಹೋಗ್ತಾನೆ ಅದರಲ್ಲಿ. ಉಪಾಸಕನೂ ಇರೋದಿಲ್ಲ, ಅವನಿಗೆ ಜ್ಞಾನವೂ ಇರೋದಿಲ್ಲ, ಧ್ಯಾನವೂ ಇರೋದಿಲ್ಲ, ಎರಡನೇ ಸತ್ಯವೇ ಇಲ್ವಲ್ಲ, ಬ್ರಹ್ಮ ಬಿಟ್ಟು ಏನೂ ಇರೋದಿಲ್ಲ ಅಲ್ಲಿ. ಶ್ರುತಿಯೂ ಇರೋದಿಲ್ಲ, ಉಪಾಸಿತ ವಿಧಿಯೂ ಇರೋದಿಲ್ಲ, ಎಂಥದ್ದು ಇರೋದಿಲ್ಲ. ಇದೆಲ್ಲ ಬಹಳ ಕಷ್ಟವಾದವು ಇದೆಲ್ಲ. ಆದರೆ ಇವರು ಇನ್ನೊಂದು ಏನು ಮಾಡಿದ್ರು ಅಂದರೆ, ಭ್ರಮೆ ಅಂತ ಒಪ್ಕೊಂಡ್ರು ಕೂಡ ಅದಕ್ಕೆ ಕೆಲಸ ಮಾಡಿ ಹೋಗಿಸ್ಬೇಕು ಅಂತ ಹೇಳಿಬಿಟ್ರು, ನಿಯೋಗ ಅಂತ ಹೇಳಿ. ಆ ಕೆಲಸ ಮಾಡಿ ಈ ರೀತಿ ಧ್ಯಾನ ಮಾಡಿದ್ರೆ, ನಿಷ್ಪ್ರಪಂಚೀಕರಣ ಅನ್ನೋ ಧ್ಯಾನ ಮಾಡ್ತಾ ಇದ್ರೆ ಒಂದು ಅಪೂರ್ವದ ಥರ ನಿಯೋಗ ಅನ್ನೋದು ಬಂದು ಪ್ರಪಂಚ ಇವನ್ನ ಹೋಗಿಸ್ಬಿಡುತ್ತೆ. ಆವಾಗ ಇವನಿಗೆ ಮೋಕ್ಷ ಸಿಗುತ್ತೆ ಅಂದರು. ಇವನು ಆ ಪ್ರಪಂಚದಲ್ಲಿ ಹೊರಟೋಗ್ತಾನೆ, ಆದರೂ ಮೋಕ್ಷ ಸಿಗುತ್ತೆ ಅಂದರು. ಆ ಮೋಕ್ಷವು ಉತ್ಪನ್ನವಾಗಬೇಕು, ಅದು ನಿತ್ಯವಾಗಿಲ್ಲ, ಇಲ್ಲ ಧ್ವಂಸ ಆಗುತ್ತಲ್ಲ ಅದರಿಂದ ನಿತ್ಯವಾಗುತ್ತೆ ಅಂತ ಹೇಳಿದ್ರೆ ಬ್ರಹ್ಮನೇ ಧ್ವಂಸ ರೂಪ ಆಗ್ಬೇಕು. ಅವಾಗ ಈ ನಿಯೋಗ ಅಂತ ಹೇಳಿ ಕರ್ಮ ಅಂತ ಹೇಳಿದ್ರೆ ಕರ್ಮಕ್ಕೆ ಅಂಗಗಳೆಲ್ಲ ಹೇಳಬೇಕು. ಕರ್ಮಕ್ಕೆ ಸಾಧ್ಯ, ಸಾಧನ, ಅಂಗ ಪೂರ್ವಮೀಮಾಂಸೆಯಲ್ಲಿ ಎಲ್ಲ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ. ನಿಯೋಗ ಅನ್ನೋದು ಸುಮ್ಮನೆ ಅದನ್ನ ಏನು ಇಲ್ಲದೆ ಹೇಳಕ್ಕಾಗೋದಿಲ್ಲ. ಇದೆಲ್ಲ ಹೇಳಿದ್ರೇನೆ ಅದು ವಿಧಿಗೆ ಸರಿಯಾಗಿ ನಿರೂಪಣೆ ಮಾಡಕ್ ಸಾಧ್ಯ. ಆದ್ದರಿಂದ ಅದರ ಯಾವುದು ನಿರೂಪಣೆ ಮಾಡೋಕ್ಕಾಗೋದಿಲ್ಲ ಇವರು. ಇದೆಲ್ಲ ಇವರಲ್ಲಿರೋ ದೋಷಗಳು. ಅದನ್ನೇ ಮತ್ತೆ ಹೇಳ್ತಾರೆ. ಇದು ಭದ್ರ ಪ್ರಪಂಚ ಅಂತ ಅವರಿದ್ದವರು, ಅವರು ಕೂಡ ಇದನ್ನ ವಾದವನ್ನು ಹೇಳ್ತಾರೆ. ಭದ್ರ ಪ್ರಪಂಚ ಸಮ್ಮತಂ ಅಂತ ಹೇಳಿದ್ರು. ಅಸೌ ನಿಷ್ಪ್ರಪಂಚೀಕರಣ ವಿಧಿ ಗೌಡಮೀಮಾಂಸಕಾಪ್ತೈ ನಿರ್ದಿಷ್ಟ ಕುತ್ರಾಪಿ ವೇದೇ ನ ದೃಷ್ಟ ಅಂದ್ರು. ಯಜೇತ ಇತಿವತ್ ನ ದೃಶ್ಯತೆ ಲಿಂಗರ್ಥೋ ಹಿ ನಿಯೋಗ ಅಂದ್ರು. ಲಿಂಗ್ ವಿಧಿ ಪದಾರ್ಥ, ಲಿಂಗ್ ಲಕಾರದ ಅರ್ಥವೇ ನಿಯೋಗ ಅಂತ ಹೇಳೋದವರು. ಯಜೇತ ಅನ್ನೋದಕ್ಕೆ ಏನರ್ಥ ಅಂದರೆ ನಿಯೋಗ. ಅವರು ಅಪೂರ್ವ ಅಂತಾನೆ ಅರ್ಥ ಹೇಳ್ತಾರೆ. ಆಮೇಲೆ ನವೀನ ಮೀಮಾಂಸಕರು ಲಿಂಗ್ ಯಜೇತ ಅನ್ನೋದಕ್ಕೆ ಏನರ್ಥ ಅಂದರೆ ಅಪೂರ್ವ ಅಂತ ಅರ್ಥ. ಆದ್ದರಿಂದ ಯಾಗದಿಂದ ಸ್ವರ್ಗ ಉಂಟಾಗುವುದಿಲ್ಲ, ನೇರವಾಗಿ ಅಪೂರ್ವ ಉಂಟಾಗಿ ಅದು ಸ್ವರ್ಗವನ್ನು ಕೊಡುತ್ತೆ. ಯಜೇತಾಗೆ ಅಪೂರ್ವವೇ ಅರ್ಥ ಅಂತ ಹೇಳಿದ್ರು. ಅದು ಸಪ್ರಪಂಚಂ ಬ್ರಹ್ಮ ನಿಷ್ಪ್ರಪಂಚಂ ಕುರ್ಯಾತ್ ಇತಿ ನ ದೃಶ್ಯತೆ ಧ್ಯಾಯಥ ಇತ್ಯಾದಿಕಂ ಅವರ ಮುಕ್ತಿ ಸಾಧನೋಪಾಸನ ವಿಷಯಕಂ ತೇಷಾಂ. ಆದ್ದರಿಂದ ಈ ರೀತಿ ವಿಧಿ ಕಂಡು ಬರೋದಿಲ್ಲ. ಇದೆಲ್ಲ ಅವರು ಬ್ರಹ್ಮನನ್ನ ಎರಡು ಹೇಳಿಬಿಟ್ರು, ಪರಬ್ರಹ್ಮ ಅಪರಬ್ರಹ್ಮ ಮೊದಲಾದಾಗೆಲ್ಲ ಹೇಳ್ತಾರೆ. ಅದ್ವೈತದ ಎಷ್ಟೋ ಭಾಗಗಳೆಲ್ಲ ಸಮಾನವಾಗಿದೆ ಇವರಲ್ಲಿ ಕೂಡ. ನಿತ್ಯ ಮುಕ್ತ ಸ್ವರೂಪಮಪಿ ಬ್ರಹ್ಮ ಅವಿದ್ಯಾವಶಾತೆ ಪ್ರಪಂಚ ರೂಪೇಣ ಪರಿಣತಂ ಸತ್ ಪ್ರಪಂಚ ವಿಶಿಷ್ಟಂ ಭವತಿ. ಪ್ರಪಂಚದಲ್ಲಿ ಪರಿಣಾಮ ಉಂಟಾಗಿ ಪ್ರಪಂಚ ವಿಶಿಷ್ಟವಾಗಿ ಆಗಿದೆ. ತಾದೃಶಿ ಸ್ಥಿತಿ ಯದಿ ನಿವರ್ತೇತ ತದಾ ಬ್ರಹ್ಮ ಶುದ್ಧಂ ಅವಶಿಷ್ಯೇತ್ ಸೈವ ಮುಕ್ತಿ. ಒಂದು ವ್ಯತ್ಯಾಸ ಏನಂದ್ರೆ ಶಂಕರಾಚಾರ್ಯ ಮತಗಳಿಗೂ ಇವರಿಗೂ, ಇವರು ವಿವರ್ತವಾದ ಹೇಳಿಲ್ಲ, ಪರಿಣಾಮವಾದವನ್ನೇ ಹೇಳಿದ್ರು. ಬ್ರಹ್ಮವು ಅವಿದ್ಯಾವಶೆಯಿಂದ ಪರಿಣಾಮವಾಗಿ ಪ್ರಪಂಚ ವಿಶಿಷ್ಟವಾಗಿದೆ ಅಂತ ಹೇಳ್ತಾರೆ, ವಿವರ್ತವಾಗಿ ಅಂತ ಹೇಳಲಿಲ್ಲ. ಪ್ರಪಂಚ ತೋರಿಕೆ ಆಗಿದ್ರು ನಿಜವಾಗಿ ಇಲ್ಲದೇ ಇದ್ರೂ ಕೂಡ ಪರಿಣಾಮದಿಂದಲೇ ಉಂಟಾಗಿದೆ ಅಂತ ಹೇಳ್ತಾರೆ ಇವರು. ಇದೆಲ್ಲ ಕೂಡ ಬೇರೆ ಬೇರೆ ಮತಗಳಲ್ಲಿ, ಅದ್ವೈತದಲ್ಲಿಯೇ ಬೇಕಾದಷ್ಟು ಮತಭೇದಗಳು ಆಮೇಲೂ ಬಂತು. ಪಂಚಪಾದಿಕ ಪ್ರಕರಣ ಮತ್ತೆ ಭಾಮತಿ ಪ್ರಸ್ಥಾನ, ವಿವರಣ ಪ್ರಸ್ಥಾನ, ಅವರಲ್ಲೆಲ್ಲ ವ್ಯತ್ಯಾಸಗಳಿದೆ. ಅಜ್ಞಾನ ಬ್ರಹ್ಮನನ್ನ ಆವರಿಸಿದೆ ಅಂತ ಕೆಲವರು ಹೇಳ್ತಾರೆ, ಜೀವನನ್ನ ಆವರಿಸಿದೆ ಅಂತ ಕೆಲವರು ಹೇಳ್ತಾರೆ. ಬ್ರಹ್ಮ ಆವರಿಸಿರೋದು ಮಾಯಾ, ಜೀವನನ್ನ ಆವರಿಸಿರೋದು ಅಜ್ಞಾನ ಅಂತ ಎರಡು ವಿಧವಾಗಿ ಭೇದ ಹೇಳ್ತಾರೆ. ಅದೇ ರೀತಿ ಬ್ರಹ್ಮನಿಗೆ ಉಪಾದಾನ ನಿಮಿತ್ತ ಎರಡು ಬ್ರಹ್ಮವೇ ಅಂತ ಕೆಲವರು ಹೇಳ್ತಾರೆ. ಉಪಾದಾನ ಮಾಯೆ, ಬ್ರಹ್ಮ ಬರೀ ನಿಮಿತ್ತ ಅಂತ ಕೆಲವರು ಹೇಳ್ತಾರೆ. ಬೇಕಾದಷ್ಟು ವ್ಯತ್ಯಾಸಗಳಿದೆ, ಅಭಿಪ್ರಾಯ ಭೇದಗಳು ಅವ್ರ ವ್ಯಾಖ್ಯಾನಗಳಲ್ಲಿ. ಹಾಗೆ ಅದ್ವೈತದಲ್ಲಿ ಬೇಕಾದಷ್ಟು ವ್ಯತ್ಯಾಸಗಳಿದೆ. ಇವರು ಕೂಡ ಸ್ವರೂಪ ಪರಿಣಾಮವಾದಿನಃ ಹೇಳ್ತಾರೆ ನೋಡಿ. ಜರದದ್ವೈತಿನಃ ಇತಿ ಪ್ರಸಿದ್ಧಾಃ. ಜರದದ್ವೈತಿಗಳು ಅಂದರೆ ವೃದ್ಧ ಅದ್ವೈತಿಗಳು ಅಂತ ಅರ್ಥ. ಹಿಂದೆ ಬಹಳ ಇದ್ದವರು. ಸ್ವರೂಪ ಪರಿಣಾಮವನ್ನು ಹೇಳ್ತಾರೆ ಇವರು. ನ ವಿವರ್ತವಾದಿನಃ ಮೀಮಾಂಸಾ ಸಂಪ್ರದಾಯ ನಿಷ್ಠಾಃ. ಇವರು ವಿವರ್ತವಾದಿಗಳಲ್ಲ, ಇವರೆಲ್ಲ ಮೀಮಾಂಸಾ ಸಂಪ್ರದಾಯದಲ್ಲಿ ಇದ್ದವರು, ಕರ್ಮಗಳನ್ನು ಮಾಡಿಕೊಂಡಿದ್ದಂಥವರು. ಮೀಮಾಂಸಾಯಾಂ ವಿಧಿರೇವ ಪ್ರಧಾನಭೂತಃ. ವಿಧಿಯೇ ಪ್ರಧಾನವಾದದ್ದು ಮೀಮಾಂಸದಲ್ಲಿ. ಚೋದನಾ ಲಕ್ಷಣೋರ್ಥೋ ಧರ್ಮ ಅಂತಾನೆ ಮೊದಲು ಸೂತ್ರ ಜೈಮಿನಿ ಹೇಳುವಂಥ. ಧರ್ಮ ಅಂದರೆ ಏನು? ಚೋದನಾ ಲಕ್ಷಣೋರ್ಥ ಧರ್ಮ ಅಂದ್ರೆ ಚೋದನ ಅನ್ನೋದೇ ಧರ್ಮ ಅಂತ ಹೇಳ್ತಾರೆ, ಅದೇ ವಿಧಿ ಅಂತ ಹೇಳೋದು.
ಅತಃ ಏವ ಅತ್ರ ಗೌಡಮೀಮಾಂಸಕಃ ಇತಿ ಸ್ವಪಹಾಸ ಉಕ್ತಿ. ಅಂದ್ರೆ ಗೌಡಮೀಮಾಂಸಕರು ಅಂತ ಅವರಿಗೆ ಹೆಸರು ಬಂತು. ಅಯಂಚ ನಿಷ್ಪ್ರಪಂಚೀಕರಣ ನಿಯೋಗವಾದ ನ ದೃಷ್ಟೇ ದ್ರಷ್ಟಾರಂ ಪಶ್ಯಾತಿ ಇತ್ಯಾದಿ ವಿಧಿಮೂಲಃ ಉಭಯಲಿಂಗಾಧಿಕರಣೆ ದರ್ಶನಾಚ ಇತಿ ಶಂಕರಾಚಾರ್ಯೈ ವಿಸ್ತರೇಣ ಖಂಡಿತಃ. ಶಂಕರಾಚಾರ್ಯರೇ ಇದನ್ನು ಖಂಡನೆ ಮಾಡಿದ್ದಾರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ನಿಷ್ಪ್ರಪಂಚೀಕರಣ ನಿಯೋಗವಾದವನ್ನು ಖಂಡನೆ ಮಾಡ್ತಾರೆ ಅವರು. ಏವಂ ತತ್ವಮಸಿ ಇತಿ ವಾಕ್ಯಜನ್ಯ ಜ್ಞಾನ ಅದೇವ ಬಂಧ ನಿವೃತ್ತಿ. ಇದು ಅವರು ಹೇಳೋದು ಶಂಕರರು. ಶ್ರವಣ ಸಮನಂತರಂ ಬಂಧ ನಿವೃತ್ತಿ ನ ದೃಶ್ಯತೆ. ಇವರು ನಿಷ್ಪ್ರಪಂಚೀಕರಣ ನಿಯೋಗವಾದಿಗಳು ಈ ರೀತಿ ಯೋಚನೆ ಮಾಡಿದ್ರು. ತತ್ವಮಸಿ ಅಂತ ಕೇಳಿದ್ವಿ, ಏನು ಹೋಗ್ಲಿಲ್ವಲ್ಲ ಪ್ರಪಂಚ ಅಂತ ಹೇಳಿಬಿಟ್ಟು. ಆದ್ದರಿಂದ ಚಿರಕಾಲಾತ್ ದೃಢಾಯ ಭೇದವಾಸನಾಯ ಪ್ರಬಲತ್ವಾತ್ ಅಸಕೃತ್ ಶ್ರವಣಮನನ ನಿಧಿಧ್ಯಾಸನೈ ಭೇದವಾಸನಾಯ ಕ್ಷಯೇ ತದೇವ ಪೂರ್ವಶ್ರುತಂ ತತ್ವಮಸಿ ವಾಕ್ಯಂ ಪ್ರತ್ಯಕ್ಷರೂಪಂ ಜ್ಞಾನಂ ಜನಯತಿ ತೇನ ಪ್ರತ್ಯಕ್ಷರೂಪಃ ಭೇದ ಪ್ರಪಂಚೋಪಿ ನಿವರ್ತತೆ ಶಾಂಕರಮತೆ ತತ್ರಾಪಿ ವಿವರಕಾರಣಮತೆ ಅವಿಧೀಯತೆ. ಇದರಲ್ಲಿಯೂ ವಿವರಣಕಾರರು ಅಂತ ಹೇಳಿದ್ರು ಪದ್ಮಪಾದರು ಅಂತ ಹೇಳ್ಬಿಟ್ಟು, ಅವರ ಪ್ರಕಾಶಾತ್ಮರು ಅಂತ ಹೇಳ್ಬಿಟ್ಟು ಅವರಿಗೆ ಹೆಸರು. ಪ್ರಕಾಶಾತ್ಮ ಅಂತ ಆಚಾರ್ಯರು, ಅದ್ವೈತಾಚಾರ್ಯರು. ಅದರಲ್ಲಿ ಇವರು ಹೇಳಿದಾಗ ಪಂಚಪಾದಿಕ ಅಂತ ಒಂದು ಗ್ರಂಥವನ್ನು ಬರೆದ್ರು. ಪದ್ಮಪಾದರು ಅಂತ ಶಂಕರರ ನೇರ ಶಿಷ್ಯರು ಪದ್ಮಪಾದರು. ಅವರು ಬರೆದಿರೋ ಗ್ರಂಥಕ್ಕೆ ಪಂಚಪಾದಿಕ ಅಂತ ಹೆಸರು. ಆ ಪಂಚಪಾದಿಕಾಗೆ ಒಂದು ವಿವರಣವನ್ನ ಪ್ರಕಾಶಾತ್ಮ ಅಂತ ಮುಂದೆ ಆಚಾರ್ಯರು ಬರೆದ್ರು. ಅವರು ವಿವರಣ ಪ್ರಸ್ಥಾನ ಅಂತಾನೆ ಅದಕ್ಕೆ ಹೆಸರು. ಅವರಿಗೆ ವಿವರಣಕಾರರು ಅಂತಾನೆ ಪ್ರಸಿದ್ಧಿ. ಅವರು ಹೇಳೋದೇನು ಅಂದ್ರೆ ಬರೀ ವಾಕ್ಯಾರ್ಥ ಜ್ಞಾನದಿಂದ ಹೋಗೋದಿಲ್ಲ. ತತ್ವಮಸಿ ವಾಕ್ಯಾರ್ಥ ಜ್ಞಾನವನ್ನ ಧ್ಯಾನ ಮಾಡಬೇಕು ಅಂದ್ರು ಪ್ರಸಂಖ್ಯಾನ ಅಂತ ಹೇಳ್ತಾರೆ. ಶಬ್ದ ಯೋಗದಲ್ಲಿ ಹೇಳೋ ಹಾಗೆ, ಪತಂಜಲಿ ಯೋಗಶಾಸ್ತ್ರದಲ್ಲಿ ಹೇಳೋ ಹಾಗೆ ಪ್ರಸಂಖ್ಯಾನ ಅನ್ನೋ ಶಬ್ದ ಉಪಯೋಗಿಸ್ತಾರೆ. ಧ್ಯಾನ ಅಂತ ಅದಕ್ಕೆ ಅರ್ಥ. ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ ಅವರು. ಬರೀ ಒಂದ್ಸತಿ ತತ್ವಮಸಿ ಅಂತ ಕೇಳಿದ್ರೆ ಬರೋದಿಲ್ಲ. ವಿವರಣಕಾರ ಮತ ಇಲ್ಲಿ ಬರ್ದಿದ್ದಾರೆ ನೋಡಿ. ತತ್ರಾಪಿ ವಿವರಣಕಾರ ಮತೆ ಅಭಿಧೀಯತೆ. ಪ್ರಕಾಶಾತ್ಮರು ಅಂತ ಅವರು ವಿವರಣಕಾರರು. ಪಂಚಪಾದಿಕಾ ವಿವರಣ ಗ್ರಂಥ ಬರ್ತಿದ್ದಾರೆ. ಅದು ಅವರು ನೇರ ಬರೀ ಶಬ್ದ ವಾಕ್ಯಾರ್ಥ ಜ್ಞಾನದಿಂದ ಮೋಕ್ಷ ಬರೋದಿಲ್ಲ. ಅದನ್ನ ನಿರಂತರವಾಗಿ ಧ್ಯಾನ ಮಾಡಿ 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 ತತ್ವಮಸಿ ಬ್ರಹ್ಮ ಒಂದೇ ಸತ್ಯ, ಬ್ರಹ್ಮ ಸತ್ಯ, ಜಗನ್ಮಿಥ್ಯಾ ಅಂತ ನಿರಂತರವಾಗಿ ಧ್ಯಾನ ಮಾಡ್ತಾ ಇದ್ರೆ ವೇದವಾಸನೆ ಎಲ್ಲ ಹೋಗಿ ಒಂದು ದಿನ ತತ್ವಮಸಿ ಅರ್ಥ ಪೂರ್ಣವಾಗಿ ದೃಢಪಡಿಸ್ಕೋಬೇಕು ಮನಸ್ಸಿಗೆ ಅಂತ ಇರ್ಬೇಕು, ಸ್ಥಿರವಾಗಿ ತಿಳಿದು ಬಿಡುತ್ತೆ. ಆವಾಗ ಪ್ರತ್ಯಕ್ಷವಾಗಿಬಿಡುತ್ತೆ ಅವನಿಗೆ ಅಂತ ಹೇಳಿದ್ರು. ಆಗ ಅವನು ಹೋಗ್ಬಿಡ್ತಾನೆ, ಅದು ಬೇರೆ ವಿಚಾರ. ಆದ್ರೆ ಸ್ವಲ್ಪ ಕಾಲ ಮುಂದುವರಿಬಹುದು, ಶರೀರ ಪ್ರಾರಬ್ಧ ಕರ್ಮ ಇರೋವರೆಗೂ. ಅದುವೇ ಶಬ್ದ ಅಪರೋಕ್ಷವಾದ. ಮುಂದಿನ ಶ್ಲೋಕದಲ್ಲಿ ಬರುತ್ತೆ ಈ ವಿಚಾರ, ಶಂಕರರ ಮತ. ಭಾಮತೀತು ಮಾನಸ ಅಪರೋಕ್ಷಂ ವರ್ಣಯತಿ. ಭಾಮತಿಕಾರರು ವಾಚಸ್ಪತಿ ಮಿಶ್ರರು. ಅವರು ಭಾಮತಿ ಪ್ರಕರಣ ಇವೆರಡಿಗೂ ವ್ಯತ್ಯಾಸ ಇದೆ. ವಿವರಣ ಪ್ರಕರಣ, ಭಾಮತಿ ಪ್ರಕರಣ, ಅವರಿಬ್ರು ಬೇರೆ ಬೇರೆಯಾಗಿ ಹೇಳ್ತಾರೆ. ಪ್ರಾಚೀನ ಅದ್ವೈತ ಮಂಡನ ಮಿಶ್ರ ಸಮ್ಮತೆ ಧ್ಯಾನ ನಿಯೋಗವಾದೆ. ಮಂಡನ ಮಿಶ್ರರಿಗೆ ಧ್ಯಾನ ನಿಯೋಗವಾದ ಹಿಂದೆ ನೋಡಿದ್ವಿ ಹಿಂದಿನ ಶ್ಲೋಕದಲ್ಲಿ. ಧ್ಯಾನ ವಿದ್ಯರ್ಥಭೂತ ನಿಯೋಗ ಬಲಾತೆ ಮಾನಸಿಕ ಅದ್ವೈತ ಅಪರೋಕ್ಷ ಜ್ಞಾನಂ ಜಾಯತೆ. ಯಥಾ ಅಗ್ನಿಹೋತ್ರ ಯಾಗಜನ್ಯ ನಿಯೋಗ ಬಲಾತೆ ಕಾಲಾಂತರೆ ಸ್ವರ್ಗೋಭವತಿ ತಥಾ ಅಂತ ಹೇಳಿದ್ರು. ನಿಯೋಗದ ಬಲದಿಂದ ಸಿಗುತ್ತೆ ಅವನಿಗೆ ಧ್ಯಾಯತ ಅಂತ ಹೇಳಿರೋದ್ರಿಂದ ಅದನ್ನು ಧ್ಯಾನ ಮಾಡಬೇಕು. ತತ್ವಮಸಿ ವಾಕ್ಯಾರ್ಥವನ್ನು ಧ್ಯಾನ ಮಾಡಿದ್ರೆ ಬರುತ್ತೆ ಅಂದರು. ಭಾಮತೀಗಾರೋ ವಾಚಸ್ಪತಿ ಮಿಶ್ರೋಪಿ ಮಾನಸ ಪರೋಕ್ಷವಾದಿ ಇತಿ ಉಕ್ತಂ. ಅಯಂ ಧ್ಯಾನ ನಿಯೋಗವಾದ ಶಂಕರಾಚಾರ್ಯರಿ ಸಮನ್ವಯಾಧಿಕರಣೆ ದೂಷ್ಯತೆ. ಧ್ಯಾನ ನಿಯೋಗವಾದ ಒಪ್ಕೊಳ್ಳಲ್ಲ ಅವರು. ಭಾಸ್ಕರರು ಅದನ್ನೇ ಹೇಳ್ತಾರೆ, ಭೇದವಾದಿಗಳು. ಭಗವತ್ ರಾಮಾನುಜರು ಎರಡು ಮತವನ್ನು ತಳ್ಳಿ ಹಾಕಿದ್ರು. ಶಬ್ದಾಪರೋಕ್ಷವಾದೇನ ಸಹ ಸಮನ್ವಯಾಧಿಕರಣ ಏವ ಅದೂಷಿ. ಎರಡನ್ನು ಕೂಡ ತಳ್ಳಿ ಹಾಕ್ತಾರೆ. ನಿಷ್ಪ್ರಪಂಚೀಕರಣ, ಧ್ಯಾನ ನಿಯೋಗವಾದ, ನಿಷ್ಪ್ರಪಂಚೀಕರಣ ನಿಯೋಗವಾದ, ಶಬ್ದ ಅಪರೋಕ್ಷ ಜ್ಞಾನ, ಶಂಕರರ ಮತ ಎಲ್ಲವನ್ನು ನಾವು ನಿರಾಕರಣೆ ಮಾಡ್ತೀವಿ. ಅದನ್ನ ಇಲ್ಲಿ ಇನ್ನೊಂದು ಸ್ವಲ್ಪ ವಿವರಿಸ್ತಾರೆ ಇದರಲ್ಲಿ.
ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಭರ್ತೃ ಪ್ರಪಂಚ ಅಂತ ಹೇಳೋರು ನಿಷ್ಪ್ರಪಂಚೀಕರಣ ನಿಯೋಗವಾದಿಗಳು, ಪರಿಣಾಮವಾದಿಗಳು ಅನ್ನೋದು ಒಂದು ಮುಖ್ಯವಾದ ವಿಷಯ. ಶಂಕರಾಚಾರ್ಯರು ವಿವರ್ತವಾದಿಗಳು, ಆದ್ದರಿಂದ ಪರಿಣಾಮವನ್ನು ಒಪ್ಕೊಳ್ಳೋದಿಲ್ಲ ಬ್ರಹ್ಮನಲ್ಲಿ ಅವರು ವಿವರ್ತವಾದಿಗಳು ಅಂತ ಅರ್ಥ. ಅವರು ಅಂದರೆ ತೋರುತ್ತೆ ಅಷ್ಟೇ ಪ್ರಪಂಚ. ಇವರು ಹೇಳೋದು ಪರಿಣಾಮವಾಗಿ ತೋರ್ತಾ ಇದೆ ಅಂತ ಹೇಳ್ತಾರೆ. ಅವಿದ್ಯಾ ಅನ್ನೋದು ಪರಿಣಾಮ ಹೊಂದುತ್ತೆ ಅವ್ರ ಪ್ರಕಾರ. ಅವಿದ್ಯಾರೂಪ ಉಪಾಧಿ ವಶಾತ್ ಜ್ಞಾತತ್ವಾದಯೋ ಧರ್ಮ ಸಾಂಖ್ಯವತ್ ಔಪಾಧಿಕಾ ಏವಂ ಔಪಾಧಿಕ ಧರ್ಮ ವಿಶಿಷ್ಟಂ ಬ್ರಹ್ಮ ನಿರುಪಾಧಿಕಂ ಶುದ್ಧಂ ಕುರ್ಯಾತ್ ಅತಃ ವಿಧಿ ನ ದೃಷ್ಟ ಇತಿ ನ ಯುಕ್ತಮಿತಿ ಚೇತ್ ಹೇಳ್ತಾರೆ ಅವರು. ದುರ್ನಿರ್ವಹ ನಿಷ್ಪ್ರಪಂಚೀಕರಣ ನಿಯೋಗೆ ಸಾಧ್ಯ ಅವಿಶೇಷಾತ್. ಇದು ಒಂದು ಮುಖ್ಯವಾದ ನಾವು ಹೇಳೋದು ಹೇತು ಅಸಿದ್ಧಂ ಅಸಿದ್ಧ. ಇದು ಹೇತ್ವಾಭಾಸ ಅಂತ ಹೇಳೋದು. ಅಸಿದ್ಧವಾದ ಹೇತು, ಸಾಧ್ಯವೂ ಸಾಧನವೂ ಒಂದೇ ಆಯಿತು. ಹೇತು ಅನ್ನೋದು ಸಾಧನ, ಕಾರಣ, ಒಂದು ಕಾರಣ ಹೇಳಿ ಯಾವುದು ಸಾಧ್ಯ ಅಂತ ಹೇಳಬೇಕು. ಇದರಲ್ಲಿ ಹೇತುವೆ ಅಸಿದ್ಧ ಅಂತ ಹೇಳ್ತೀವಿ ಅನುಮಾನದಲ್ಲಿ ಹೇಳುವಾಗ. ಸಾಧನವು ಸಾಧ್ಯವೂ ಒಂದೇ ಆಯಿತು. ಹೊಗೆಯನ್ನು ನೋಡಿ ಬೆಂಕಿಯನ್ನು ಅನುಮಾನಿಸ್ಬೇಕು. ಹೊಗೆಯನ್ನು ನೋಡಿ ಹೊಗೆಯೇ ಸಜ್ಜಿಸೋದು ಇಲ್ಲ ಅಲ್ಲಿ. ಆದ್ದರಿಂದ ಹೊಗೆಗೂ ಬೆಂಕಿಗೂ ಒಂದು ವ್ಯಾಪ್ತಿಯನ್ನು ನಿರೂಪಣೆ ಮಾಡಿ ಎಲ್ಲ ಮಾಡಬೇಕು. ಇದೆಲ್ಲ ಇಲ್ಲದೆ ಹೋದರೆ ಅಸಿದ್ಧ ಅಂತ ಹೇಳೋದು. ಹೇತು ಅನ್ನೋದು ಸಾಧ್ಯದಲ್ಲಿ ಇರಬೇಕು, ಇಲ್ಲದೆ ಹೋದರೆ ಆಗೋದಿಲ್ಲ. ಸಾಧ್ಯವನ್ನು ಅದಕ್ಕೂ ಒಂದು ನಿಯಮ ಇದೆ. ಇಲ್ಲಿ ಹೇತು ಅನ್ನೋದೇ ಅಸಿದ್ಧಿ ಅಂತ. ಅಸಿದ್ಧಿ ಎನ್ನುವಂತಹದ್ದು ಒಂದು ಹೇತ್ವಾಭಾಸ, ಅದನ್ನು ಹೇಳ್ತಾರೆ. ಕಾರಣ ಸಾಧ್ಯ, ಸಾಧನವೂ ಸಾಧ್ಯವೂ ಒಂದೇ ಆಗೋಯ್ತಿಲ್ಲಿ. ಆದ್ದರಿಂದ ಇತಿ ಕರ್ತವ್ಯತಾ ಮೊದಲಾದಗಳು ಹೇಳಕ್ಕಾಗೋದಿಲ್ಲ. ಇವರು ಮೀಮಾಂಸಕರಂತೆ ನಿರೂಪಣೆ ಮಾಡೋಕ್ಕೆ ಹೋಗಿ ಮೀಮಾಂಸಕರು ಹೇಳೋ ಯಾವ ವಿಷಯವನ್ನು ಹೇಳಕ್ಕಾಗೋದಿಲ್ಲ ಅವ್ರ ವಿಧಿಯಲ್ಲಿ. ಅವ್ರ ವಿಧಿಗೆ ಏನೇನು ಹೇಳ್ತಾರೋ ಅವರಂತೆ ವಿಧಿ ಇದೆ ಅಂತ ಒಪ್ಕೊಂಡ್ರೆ ಆ ವಿಧಿಗೆ ಅವ್ರೇನೇ ಹೇಳ್ತಾರೋ ಅದೆಲ್ಲ ನಿರೂಪಣೆ ಮಾಡಬೇಕಾಗುತ್ತೆ. ಇಲ್ಲದೆ ಹೋದರೆ ಇವರು ಇವ್ರದೇ ಒಂದು ಹೊಸ ಪಂಥವನ್ನ ಹೇಳ್ದಾಗುತ್ತೆ, ಹೊಸ ಮತವನ್ನ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ನೀವು ಹೇಳ್ತಿರೋ ಮತ ಎಲ್ಲಿಯೂ ನಿರೂಪಣೆ ಆಗಿಲ್ಲ ಶ್ರುತಿಯಲ್ಲಿ. ಇಲ್ಲ, ಮೀಮಾಂಸಕರು ಒಪ್ಕೊಳ್ಳಿ ಅವ್ರ ಪ್ರಕಾರ ವಿಧಿ ಒಪ್ಕೊಂಡ್ರೆ ಸಾಧ್ಯ ಸಾಧನ ಇತಿ ಕರ್ತವ್ಯತೆ ಎಲ್ಲ ನಿರೂಪಣೆ ಮಾಡಬೇಕು ನಿಮ್ಮ ವಿಧಿಗೆ. ಇಲ್ಲ ಅಂದರೆ ವೇದಾಂತದಲ್ಲಿ ಹೇಳಿರೋ ಹಾಗೆ ಒಪ್ಕೊಳ್ಳಿ, ಅಲ್ಲಿ ಪ್ರಪಂಚ ಸತ್ಯ ಇದೆಲ್ಲ ಒಪ್ಕೊಳ್ಬೇಕಾಗುತ್ತೆ. ಇಲ್ಲ ಅಂದರೆ ಶಂಕರರು ಹೇಳಿದ ಹಾಗೆ ಮಿಥ್ಯೆ ಅಂತ ಹೇಳಿ ಜ್ಞಾನದಿಂದ ಹೋಗುತ್ತೆ ಎಂದಾದರೂ ಹೇಳಿ, ಹಾಗೂ ಹೇಳಲ್ಲ ಇವರು. ಇವರು ಏನು ಹೇಳ್ತಾರೆ ಅಂದರೆ ಮೀಮಾಂಸಕರದು ಇದು ಎರಡು ಮಿಶ್ರಣ ಮಾಡಿಬಿಟ್ರು. ಅದಕ್ಕೆ ಮೀಮಾಂಸಕ ಮಿತ್ರರು ಅಂತ ಹೇಳ್ತಾರೆ. ಇಲ್ಲಿ ಗೌಡ ಮೀಮಾಂಸಕರ ಮಿತ್ರರು ಅಂತ ಹೇಳಿದ್ರು. ಅವ್ರು ಸಹ ಅವ್ರ ಪಕ್ಕದಲ್ಲಿರೋರು ಅಂತ ಅರ್ಥ. ಹಾಗೆ ಆದ್ದರಿಂದ ಇವರು ಹೇಳೋದ್ರಲ್ಲಿ ಪೂರ್ವಮೀಮಾಂಸಕರಂತೆ ನಿಯೋಗಕ್ಕೆ ಬೇಕಾದ ಅಂಗಗಳನ್ನು ನಿರೂಪಣೆ ಮಾಡೋಕ್ಕಾಗೋದಿಲ್ಲ. ಮತ್ತೆ ಧ್ಯಾನದಿಂದ ಹೋಗುತ್ತೆ ಅಂತ ಹೇಳಿಬಿಟ್ರೆ, ಅವ್ರದ್ದು ಹೇಳೋ ಹಾಗೆ ಒಂದು ಕರ್ಮ ಮಾಡಿ ಫಲ ಬರುತ್ತೆ ಅಂತ ಹೇಳಿದ್ರೆ, ಆ ಫಲ, ಆ ಕರ್ಮ ಅನ್ನೋದು ಸತ್ಯವಾಗಬೇಕಾವಾಗ, ಪ್ರಪಂಚ ಅನ್ನೋದು ಸತ್ಯವಾಗಬೇಕಾವಾಗ ಸತ್ಯವಾಗುವುದಿಲ್ಲ ಇಲ್ಲಿ ಇವರಿಗೆ. ಆದ್ದರಿಂದ ಅದು ಮಿಥ್ಯೆ ಅಂತ ಹೇಳ್ತಾರೆ. ಇಲ್ಲದೆ ಇರೋದು ಹೋಗಿಸ್ಬೇಕಲ್ಲ ಅದನ್ನ. ಆದ್ದರಿಂದ ಇದೆಲ್ಲ ಬಹಳ ದೋಷಗಳು ಇವರಲ್ಲಿ, ನಿಷ್ಪ್ರಪಂಚೀಕರಣ ನಿಯೋಗವಾದ ಅಂತ ಹೇಳೋದು. ಅದರಿಂದ ಇಲ್ಲಿ ವಿಧಿ ಉಪಾದಾನಮಪಿ ದುರ್ನಿರ್ವಹಂ ಸಾಧ್ಯ ವಿಶೇಷ ಆದಂಥ ಕಾರಣ ಹೇತು ಸಾಧ್ಯ ವಿಶೇಷ, ಸಾಧ್ಯ ಸಾಧನಗಳಿಗೆ ವಿಶೇಷವೇ ಇಲ್ಲ ಅಂತ ಹೇಳಿದ್ರು. ಎಲ್ಲ ಸ್ವಲ್ಪ ವಿಚಾರ ಮಾಡ್ತಾರೆ, ಬೇರೆ ಮತಗಳನ್ನೆಲ್ಲ ಇಲ್ಲಿ ನಮಗೆ ಅಷ್ಟು ವಿಸ್ತಾರವಾಗಿ ಬೇಕಾಗಿಲ್ಲ. ಇಲ್ಲಿ ನಿಯೋಗಕ್ಕೆ ಮುಖ್ಯವಾಗಿ ಹೇಳಬೇಕಾಗಿದ್ದು ಕಾರಣಂ ಇತಿ ಕರ್ತವ್ಯತಾ ರಿಚ ಕಿಂ ಇತಿ ವಕ್ತವ್ಯಂ ಯಜೇತ ಇತ್ಯಾದವು ಯಾಗಃ ಕರಣಂ ಅತ್ರ ಪ್ರಪಂಚ ವಿಲಯ ಇತಿ ಕರಣಂ. ಪ್ರಪಂಚ ವಿಲಯ ಮಾಡಬೇಕು, ಪ್ರಪಂಚ ಇಲ್ಲದೆ ಇರೋ ಹಾಗೆ ಮಾಡಬೇಕು. ತದಾ ಪ್ರಪಂಚ ವಿಲಯೇನ ನಿಷ್ಪ್ರಪಂಚಂ ಕುರ್ಯಾತ್ ಇತಿ ವಕ್ತವ್ಯಂ. ಪ್ರಪಂಚ ವಿಲಯ ಮಾಡಿ ನಿಷ್ಪ್ರಪಂಚ ಮಾಡಬೇಕು ಅಂತ ಹೇಳಿದ್ರೆ ಪ್ರಪಂಚ ವಿಲಯವೂ ನಿಷ್ಪ್ರಪಂಚವೂ ಒಂದೇ ಆಯ್ತಲ್ಲ. ನಿಷ್ಪ್ರಪಂಚ ರೂಪ ನಿಯೋಗಸ್ಯ ಸಾಧ್ಯ ಪ್ರಪಂಚ ವಿಲಯ ರೂಪ ಕರಣಂ ಚ ಸಮಾನಮೇವ ಇತಿ ಸಾಧ್ಯ ಹೇತ್ವೋ ಸಮಾನತ್ವೇನ ಸಿದ್ಧ ಸಾಧನಂ ದೋಷಃ. ಸಿದ್ಧಿಸಿರೋದನ್ನೇ ಮತ್ತೆ ಸಾರಿಸಬೇಕಾಗುತ್ತೆ ನೀವು ಸಾಧನದಿಂದ. ಪ್ರಶ್ನೆ ಇದೆಯೇನಾರೆ? ಹಲೋ, ಇಲ್ಲ, ಪ್ರಶ್ನೆ ನನ್ನಿಂದಿಲ್ಲ. ಯಾರೋ ಏನು ಶಬ್ದ ಕೇಳಿಸ್ತು. ಕರಣಸ್ಯೈವ ಅಭಾವೇನ ಐತಿ ಕರ್ತವ್ಯಾಚ ದುರ್ವಚ ಅಂದ್ರು. ಸಾಧನವೇ ಇಲ್ಲದೆ ಇರೋದ್ರಿಂದ ಅದಕ್ಕೆ ಅಂಗವನ್ನ ಎಲ್ಲಿಂದ ಹೇಳ್ತೀರಾ ನೀವು ಅಂತ ಹೇಳ್ತಾರೆ.
ಅಂದರೆ ಇಲ್ಲಿ ಮುಖ್ಯವಾಗಿ ತಿಳಿಬೇಕಾದ್ದು ಪ್ರಪಂಚ ಇಲ್ಲ, ಇಲ್ಲದೇ ಇರೋ ಪ್ರಪಂಚ ತೋರ್ತಾ ಇದೆ, ಇಲ್ಲದೇ ಇರೋ ಹಾಗೆ ಮಾಡಬೇಕು ಅಷ್ಟೇನೆ, ಇಲ್ಲದೇ ಇರೋ ಹಾಗೆ ಮಾಡಬೇಕು. ಹಾಗೆ ಮಾಡಬೇಕಾದ್ರೆ ಬರೀ ವಾಕ್ಯಾರ್ಥ ಜ್ಞಾನದಿಂದ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಶ್ರುತಿ ಅದರಲ್ಲಿ ಹೇಳುತ್ತೆ, ನಿಧಿಧ್ಯಾಸಿತವ್ಯ ಮೊದಲಾದ ಹೇಳಿದೆ. ಆದ್ದರಿಂದ ಈ ಪ್ರಪಂಚವನ್ನು, ಇಲ್ಲದೆ ಪ್ರಪಂಚವನ್ನು ಹೋಗಿಸ್ಬೇಕು ಅಂತ ನಿಷ್ಪ್ರಪಂಚೀಕರಣಂ ಕುರ್ಯಾತ್, ಸಪ್ರಪಂಚಂ ನಿಷ್ಪ್ರಪಂಚಂ ಕುರ್ಯಾತ್, ನಿಷ್ಪ್ರಪಂಚಂ ನಿಷ್ಪ್ರಪಂಚಂ ಕುರ್ಯಾತ್. ಕೆಲಸ ಮಾಡ್ಬೇಕು, ಧ್ಯಾನ ಮಾಡಿ 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 ಇಲ್ಲದೆ ಇರುವಾಗ ಹೋಗಿಸ್ಬೇಕು, ಅದನ್ನು ಧ್ಯಾನದಿಂದ ಹೋಗಿಸ್ಬೇಕು ಅಂದರು. ಆವಾಗಲೇ ಮೋಕ್ಷ ಅಂತ ಹೇಳಿದ್ರು. ನಿಷ್ಪ್ರಪಂಚೀಕರಣ ವಿಲಯವನ್ನು ಮಾಡಬೇಕು. ನಿಷ್ಪ್ರಪಂಚೀಕರಣ ವಿಲಯ ಅಂದರೆ ಅದರ ಲಯ, ನಾಶ. ಅದರ ನಾಶವಾದರೆ ಏನು ಉಂಟಾಗುತ್ತೆ ಅಂದರೆ ನಿಷ್ಪ್ರಪಂಚೀಕರಣವೇ ಉಂಟಾಗುತ್ತೆ, ಪ್ರಪಂಚ ಇಲ್ಲದೆ ಇರೋದಾಗುತ್ತೆ. ಅದುವೇ ಸಾಧನ, ಅದರಿಂದ ಅದುವೇ ಸಾಧ್ಯ. ಅಂದರೆ ಸಿದ್ಧ ಸಾಧನ ಅಂತ ಒಂದು ದೋಷ. ಸಿದ್ಧಿಸಿರೋದನ್ನೇ ಮತ್ತೆ ಸಾಧಿಸೋದು ಅಂದರೆ ದೋಷವಾಯ್ತದು. ಅಲ್ಲಿಗೆ ಸಾಧಿಸ್ಬೇಕಾಗಿಲ್ಲ, ಅದನ್ನು ಆಗಲೇ ಸಿದ್ಧಿಸಿದೆ. ಆದ್ದರಿಂದ ಇಲ್ಲಿ ನೀವು ಹೋಗಿಸ್ಬೇಕಾದ್ರೆ ಧ್ಯಾನ ಮಾಡಿ, ಒಂದು ಕೆಲಸ ಮಾಡಿ, ಅದು ಸತ್ಯವಾಗಿರಬೇಕು. ಇಲ್ಲದೆ ಹೋದರೆ ಬರೀ ಜ್ಞಾನದಿಂದಲೇ ಹೋಗಬೇಕದು. ಜ್ಞಾನದಿಂದ ಹೋಗಲ್ಲ ಅಂತ ಹೇಳಿದ್ರು. ಹಾಗಾದರೆ ಅದು ಸತ್ಯವಾಗಬೇಕು. ಸತ್ಯವಲ್ಲ ಅಂತ ಒಪ್ಕೊಳ್ತೀರಾ. ಮತ್ತೆ ಮುಕ್ತಿ ಹೊಸದಾಗಿ ಉತ್ಪನ್ನವಾದರೆ ಸಾಧ್ಯ ಅಂತ ಹೇಳಿಬಿಟ್ರೆ ಉತ್ಪನ್ನವಾಗಬೇಕು. ಉತ್ಪನ್ನವಾದರೆ ಅನಿತ್ಯವಾಗಬೇಕು. ಹೀಗೆ ಬೇಕಾದಷ್ಟು ಇದರಲ್ಲಿ ದೋಷಗಳು, ಇದೆಲ್ಲ ತರ್ಕಗಳಲ್ಲಿ ಈ ರೀತಿ ಎಲ್ಲ ದೋಷಗಳು ಬರುತ್ತೆ ಬೇಕಾದಷ್ಟು. ಅದರಿಂದ ಇವರು ಅದನ್ನೆಲ್ಲ ಬರೀ ತರ್ಕದಿಂದ ಸಾಧಿಸ್ತೀನಿ ಅಂತ ಹೇಳಿದ್ರೆ ಯಾವುದನ್ನು ಸಾಧಿಸೋಕ್ಕಾಗೋದಿಲ್ಲ ತರ್ಕದಿಂದ ಅನ್ನೋದನ್ನ ಇಲ್ಲಿ ಮುಖ್ಯವಾಗಿ ಅದೇ ಇಲ್ಲಿ ಹೇಳ್ತಾ ಇರುವಂಥದ್ದು. ಮುಕ್ತಿ ನಿಯೋಗ ಸಾಧ್ಯ ಅಂತ ಹೇಳಿದ್ರೆ ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಜಗದಪಿ ಮೃಷಾನಸ್ಯಾತೆ, ಬುದ್ಧಿ ಬಂಧ ನಿವೃತ್ತಿ. ಅದು ನಿಯೋಗದಿಂದ ಹೋಗಬೇಕಾದ್ರೆ ಅದು ಕೂಡ ಉತ್ಪತ್ತಿಯಾಗುತ್ತೆ. ಉತ್ಪತ್ತಿಯಾಗೋದು ನಶ್ವರವಾಗುತ್ತೆ, ಅನಿತ್ಯವಾಗ್ಬಿಡುತ್ತೆ. ಆದ್ದರಿಂದ ಬಂಧಸ್ಯ ನಾಶ ಧ್ವಂಸ. ಆ ಧ್ವಂಸ ಅನ್ನೋದು ನಿತ್ಯವಾಗಬೇಕು, ನಿತ್ಯವಾಗುತ್ತೆ. ಧ್ವಂಸ ಯಾವತ್ತೂ ನಿತ್ಯವೇ, ಆದ್ದರಿಂದ ಅದು ನಿತ್ಯವಾಗಬೇಕು. ಅತಃ ನಿಯೋಗ ಸಾಧ್ಯತ್ವೇ ತಸ್ಯ ನಿತ್ಯತ್ವಮಿತಿ ಚೇತ್ ಮುಕ್ತೇ ಧ್ವಂಸಾತ್ಮತ್ವೇ ಧ್ವಂಸರೂಪತ್ವೇಪಿ ಬ್ರಹ್ಮಣಃ ಭೇದಂ ನ ವದಸಿ. ಆದ್ದರಿಂದ ಸ್ವರೂಪಾವಿರ್ಭಾವ ಖಲು ಮೋಕ್ಷ, ಬ್ರಹ್ಮಸ್ವರೂಪವೇ ಅಂತ ಹೇಳಿದ್ರೆ ನಿಯೋಗ ಹೇಗೆ ಸಾಧ್ಯವಾಗುತ್ತೆ? ಅದು ನಿತ್ಯವಾದದ್ದನ್ನು ಸಾಧಿಸೋಕ್ಕಾಗುವುದಿಲ್ಲ. ಬ್ರಹ್ಮ ನಿತ್ಯ ಅಂತ ಹೇಳಿದ್ರು. ನಿಷ್ಪ್ರಪಂಚೀಕರಣ ಮಾಡಿದ್ರೆ ಬ್ರಹ್ಮ ಸಿಗುತ್ತೆ. ಆದರೆ ನಿಷ್ಪ್ರಪಂಚೀಕರಣದಿಂದ ಸಾಧಿಸ್ಬೇಕು. ಸಾಧಿಸೋದು ಉತ್ಪನ್ನವಾಗಬೇಕು. ಉತ್ಪನ್ನವಾಗೋದು ನಾಶವಾಗಬೇಕು, ಅನಿತ್ಯವಾಗಬೇಕು. ಸಾಧಿಸ್ಬೇಕಾದ್ರೆ ಒಂದು ನಿಯೋಗದಿಂದ ಅದು ಸತ್ಯವಾಗಿರಬೇಕು. ಯಾವುದು ಹೋಗಬೇಕೋ ಅದು ಸತ್ಯವಲ್ಲ. ಬ್ರಹ್ಮ ಮೊದಲೇ ಇದೆ, ನಿತ್ಯವಾಗಿದೆ. ಮೋಕ್ಷ ಹೊಸದಾಗಿ ಉತ್ಪನ್ನ ಆಗೋದಿಲ್ಲ. ಇದೆಲ್ಲ ಒಂದಕ್ಕೊಂದಕ್ಕೆ ಅವರಿಗೆ ಶೌಚನ ವಿರೋಧಗಳು, ಬೇಕಾದಷ್ಟು ವಿರೋಧಗಳು ಬರುತ್ತೆ. ಆದ್ದರಿಂದ ಇದುವೇ ಅಲ್ಲಿ ಪ್ರಧಾನವಾಗಿ ಹೇಳ್ತಿರೋದು. ಇದೇನು ಕಷ್ಟವಿಲ್ಲ. ಆದರೆ ತರ್ಕಗಳಲ್ಲಿ ಏನು ಮಾಡ್ತಾರೆ ಅಂದರೆ ತರ್ಕ ಪರಿಭಾಷೆಯಲ್ಲಿ ನಿರೂಪಣೆ ಮಾಡುವಾಗ ಸ್ವಲ್ಪ ಕ್ಲಿಷ್ಟವಾಗಿ ತೋರುತ್ತೆ. ಅದು ಶಬ್ದಗಳ ಪ್ರಯೋಗ, ಅನುಮಾನಗಳು ಇದೆಲ್ಲ ಹೇಳೋದ್ರಿಂದ ನ್ಯಾಯ ಪರಿಭಾಷೆಯಲ್ಲಿ ಇದೆಲ್ಲ ಹೇಳ್ತಾರೆ. ಸಿದ್ಧ ಸಾಧನ ಮೊದಲಾದದ್ದೆಲ್ಲ ಹೇಳಿದ್ರೆ ಹೇತ್ವಾಭಾಸ, ಸಾಧ್ಯ ಅಸಿದ್ಧಿಯನ್ನು ಹೇತ್ವಾಭಾಸ, ಸಿದ್ಧ ಸಾಧನ, ಇದೆಲ್ಲ ಪರಿಭಾಷೆಯನ್ನು ಉಪಯೋಗಿಸಿ ಉತ್ಪನ್ನವಾಗೋದು ಅನಿತ್ಯವಾಗುತ್ತೆ, ಧ್ವಂಸ ರೂಪ ನಿತ್ಯವಾಗುತ್ತೆ, ಇದೆಲ್ಲ ನ್ಯಾಯ ಪರಿಭಾಷೆ. ಇದೆಲ್ಲ ಅದರ ಪ್ರಕಾರ ಇದನ್ನು ಸರಿಯಾದ ತರ್ಕಗಳಿಂದ ನಿರೂಪಣೆ ಮಾಡಿ ಅನುಪಪತ್ತಿಗಳನ್ನು ತೋರಿಸ್ಬೇಕು ಪೂರ್ವ ಪಕ್ಷದಲ್ಲಿ. ಅದರಿಂದ ಯಾವುದನ್ನು ನಾವು ಪರೀಕ್ಷೆ ಮಾಡಿಯೇ ಹೇಳೋದ್ರಿಂದ ಅವರ ಪಕ್ಷದಲ್ಲಿ ಇರುವ ಅನುಪಪತ್ತಿಗಳನ್ನೆಲ್ಲ ತೋರಿಸ್ತಾರೆ. ಅವರ ಪ್ರಮೇಯಗಳಲ್ಲಿ ಇರೋದು ಪ್ರಪಂಚ ಸತ್ಯವಲ್ಲ, ಬ್ರಹ್ಮ ಒಂದೇ ಸತ್ಯ, ಬ್ರಹ್ಮ ನಿತ್ಯವಾದದ್ದು. ಸತ್ಯವಲ್ಲದ ಪ್ರಪಂಚವನ್ನು ಸತ್ಯವಲ್ಲದೆ ಇರೋ ಹಾಗೆ ಮಾಡಬೇಕು, ಇಲ್ಲದೇ ಇರೋ ಹಾಗೆ ಮಾಡಬೇಕು. ಹಾಗೆ ಮಾಡೋದು ಬರೀ ಜ್ಞಾನದಿಂದ ಆಗೋದಿಲ್ಲ. ಸತ್ಯವಲ್ಲದೇ ಇದ್ರೂ ಕೂಡ ಬರೀ ವಾಕ್ಯಾರ್ಥ ಜ್ಞಾನದಿಂದ ಹೋಗೋದಿಲ್ಲ. ಧ್ಯಾನ ಮಾಡಿ ಹೋಗಿಸ್ಬೇಕು. ಅದನ್ನು ನಿಯೋಗ ಅಂತ ಹೇಳಿದೆ ಶ್ರುತಿಯಲ್ಲಿ, ಹಾಗೆ ಮಾಡಿಸ್ಬೇಕು. ಶ್ರುತಿಯಲ್ಲಿ ಹೇಳಿರುವ ಕ್ರಮದಲ್ಲಿ ಮಾಡಬೇಕು ಕರ್ಮಗಳಂತೆ. ಅಗ್ನಿಹೋತ್ರಾದಿ ಯಾಗಗಳಿಗೆ ಹೇಳಿರೋ ಹಾಗೆ ಇದಕ್ಕೂ ಇರೋದ್ರಿಂದ, ವಿಧಿ ಇರೋದ್ರಿಂದ ವಿಧಿಯಿಂದ ಸಾಧ್ಯವಾದದ್ದು ಇದು. ವಿಧಿಯಿಂದ ಸಾಧ್ಯವಾದರೆ ಅದು ಸತ್ಯವಾಗುತ್ತೆ. ಸಾಧ್ಯವಾಗೋದು ಉತ್ಪನ್ನವಾಗಬೇಕು. ಇದೆಲ್ಲ ಕೂಡ ಬೇರೆ ಎಲ್ಲ ಕರ್ಮಗಳಲ್ಲಿ ಹೇಗೆ ಬರುತ್ತೋ ಆ ರೀತಿಯ ನೀವು ನಿರೂಪಣೆ ಮಾಡಬೇಕಾಗುತ್ತೆ.
ಅದರಲ್ಲಿ ಅರ್ಧ ತಗೊಂಡು ಇದನ್ನು ಅರ್ಧ ತಗೊಂಡು ಎರಡನ್ನು ಮಿಶ್ರಣ ಮಾಡಿ ಅದು ಹೇಳ್ತೀವಿ ಇದು ಹೇಳ್ತೀವಿ ಅಂತ ಹೇಳಿದ್ರೆ ಯಾವುದಕ್ಕೂ ಪ್ರಮಾಣ ಇರೋದಿಲ್ಲ ಅದಕ್ಕೆ. ಆದ್ದರಿಂದ ಇಲ್ಲ ಮಿಥ್ಯೆ ಆದ್ದು ಅಂತ ಹೇಳಿ ಜ್ಞಾನದಿಂದ ಹೋಗಬೇಕು ಅಂತ ಹೇಳಿ, ಇಲ್ಲ ಸತ್ಯ ಅಂತ ಹೇಳಿ ನಿಯೋಗದಿಂದ ಹೋಗುತ್ತೆ ಅಂತ ಹೇಳಿ, ಎರಡೂ ಆಗೋದಿಲ್ಲ. ಇದನ್ನು ಅರ್ಧ ಅದನ್ನು ಅರ್ಧ ಮಿಶ್ರಣ ಮಾಡಿ ಹೇಳುವಂತಹದ್ದು ಇದು ಪ್ರಮಾಣಕ್ಕೆ ವಿರುದ್ಧ, ತರ್ಕಗಳಿಗೂ ವಿರುದ್ಧ. ಬೇಕಾದಷ್ಟು ಇದರಲ್ಲಿ ಅನುಪಪತ್ತಿಗಳಿದೆ ಅನ್ನೋದನ್ನ ತೋರಿಸ್ತಾರೆ. ಅದನ್ನ ಕೆಲವು ಪಕ್ಷಗಳೆಲ್ಲ ಇವರು ಶಂಕರಾಚಾರ್ಯರು ಇದನ್ನೆಲ್ಲ ಪರೀಕ್ಷೆ ಮಾಡಿ ಅದನ್ನು ಅವರು ಕೂಡ ನಿರಾಕರಣೆ ಮಾಡಿದ್ದಾರೆ ಭಾಷ್ಯದಲ್ಲಿ. ಮುಂದೆ ಈಗ ಶಂಕರರ ಪಕ್ಷವೇ ಬರುತ್ತೆ. ಇದು ಪ್ರಧಾನವಾದದ್ದು. ನಮಗೆ ಮಿಕ್ಕಿದ್ದೆಲ್ಲ ಅಷ್ಟು ಪ್ರಧಾನವಲ್ಲ. ವಾಕ್ಯಾರ್ಥ ಜ್ಞಾನವೇ ಮೋಕ್ಷ ಅಂತ ಹೇಳುವಂಥದ್ದು, ಮೋಕ್ಷಕ್ಕೆ ಸಾಧನ ಅಲ್ಲ ಅನ್ನುವಂತಹ ಪಕ್ಷ ಇದು. ಇದು ಮುಖ್ಯವಾಗಿ ಇದುವೇ ಜಿಜ್ಞಾಸಾಧಿಕರಣ ಪೂರ್ಣವಾಗಿ ಇದುವೇ ಇರೋದು. ವಾಕ್ಯಾರ್ಥ ಜ್ಞಾನ ಮೋಕ್ಷ ಅದರಲ್ಲಿ ಲಘುಪೂರ್ವ ಪಕ್ಷದಲ್ಲಿ ಉಪಾಯವನ್ನೇ ಹೇಳಿದ್ರು. ಮಹಾಪೂರ್ವ ಪಕ್ಷದಲ್ಲಿ ಉಪೇಯದ ಸ್ವರೂಪವನ್ನು ನಿರೂಪಣೆ ಮಾಡಿದ್ರು ಪೂರ್ವ ಪಕ್ಷವನ್ನು. ಲಘು ಸಿದ್ಧಾಂತದಲ್ಲಿ ಉಪಾಯ ಅಂತ ಹೇಳುವ ಅವರು ವಾಕ್ಯಾರ್ಥ ಜ್ಞಾನವನ್ನು ನಿರಸನ ಮಾಡಿದ್ರು. ಮಹಾ ಸಿದ್ಧಾಂತದಲ್ಲಿ ಉಪೇಯವಾದ ನಿರ್ವಿಶೇಷ ಬ್ರಹ್ಮಸ್ವರೂಪವನ್ನು ತಳ್ಳಿ ಹಾಕಿ ಸವಿಶೇಷ ಬ್ರಹ್ಮವನ್ನು ಸ್ಥಾಪನೆ ಮಾಡಿದ್ರು. ಭಾಷ್ಯಕಾರರು ಜಿಜ್ಞಾಸಾಧಿಕರಣದಲ್ಲಿ ಪ್ರಧಾನವಾಗಿ ಎರಡು ಭಾಗ ಡಿವೈಡ್ ಮಾಡ್ತಾರೆ. ಉಪಾಯ, ಉಪೇಯ, ಈ ಎರಡು ಭಾಗಗಳನ್ನು. ಬ್ರಹ್ಮವನ್ನ ಜಿಜ್ಞಾಸೆ ಮಾಡಬೇಕು ಅಂದರೆ ಬ್ರಹ್ಮನನ್ನ ಜ್ಞಾತುಂ ಇಚ್ಛಾ ಜಿಜ್ಞಾಸ, ತಿಳಿದುಕೊಳ್ಬೇಕು ಅಂದರೆ ಏನು? ಬರೀ ಪಡೆದುಕೊಳ್ಬೇಕು ಅನ್ನೋ ಇಚ್ಛೆ ಬೇಕು ಅಂತ ಹೇಳಿದ್ರು. ಜ್ಞಾತುಂ ಇಚ್ಛಾ, ಪಡೆದುಕೊಳ್ಬೇಕು ಅಂತ ಇಚ್ಛೆ ಬೇಕು ಅಂದರೆ ಇಚ್ಛೆಯೇ ಪ್ರಧಾನವಲ್ಲ ಅಲ್ಲಿ. ಆ ಇಚ್ಛಿಸುವ ಪದಾರ್ಥವನ್ನು ಪಡೆದುಕೊಳ್ಬೇಕು. ಆದ್ದರಿಂದ ಬ್ರಹ್ಮಜ್ಞಾನವು ಬರಬೇಕು ನಮಗೆ. ಜ್ಞಾನವು ಅಲ್ಲಿ ಇಚ್ಛೆ ಮಾಡುವಂತಹದ್ದು, ಅದನ್ನು ಪಡೆದುಕೊಳ್ಬೇಕು. ಆದ್ದರಿಂದ ಅದಕ್ಕೆ ಬ್ರಹ್ಮ ಯಾರು ಅಂತ ತಿಳಿಬೇಕು ಮೊದಲು, ಮತ್ತೆ ಅದನ್ನು ಪಡೆದುಕೊಳ್ಳೋಕ್ಕೆ ಉಪಾಯವೇನು ಅಂತ ತಿಳಿದುಕೊಳ್ಬೇಕು. ಉಪಾಯ, ಉಪೇಯ ಇದೆರಡು ಪ್ರಧಾನವಾದದ್ದು. ಈ ಉಪಾಯ ಉಪೇಯಗಳ ವಿಷಯಗಳಲ್ಲಿ ಉಪಾಯ ವಿಷಯವನ್ನು ಮೊದಲು ಪರೀಕ್ಷೆ ಮಾಡಿ ಲಘುಪೂರ್ವ ಪಕ್ಷ ಅಂತ ಹೇಳಿ ವಾಕ್ಯಾರ್ಥ ಜ್ಞಾನವನ್ನೇ ಪೂರ್ವಪಕ್ಷವಾಗಿ ತೆಗೆದುಕೊಂಡ್ರು ಪ್ರಧಾನವಾಗಿ. ಅದನ್ನು ಉಪಾಸನಾತ್ಮಕವಾದ ಜ್ಞಾನ ಅಂತ ಹೇಳಿ ಅದನ್ನು ತಳ್ಳಿ ಹಾಕಿದ್ರು. ಅದು ಲಘು ಸಿದ್ಧಾಂತ. ಅದಾದಮೇಲೆ ಉಪೇಯ ಅನ್ನೋದು ಪ್ರಾಪ್ಯವಾದ ಪದಾರ್ಥ, ಅದು ನಿರ್ವಿಶೇಷ ಬ್ರಹ್ಮ ಅಂತ ಹೇಳಿದ್ರೆ ಸವಿಶೇಷ ಬ್ರಹ್ಮ ಅನ್ನೋದು ಸ್ಥಾಪನೆ ಮಾಡ್ತಾರೆ. ಅನಿರ್ವಿಶೇಷ ಬ್ರಹ್ಮ ಅನ್ನೋದು ಪ್ರತ್ಯಕ್ಷ, ಅನುಮಾನ, ಶಬ್ದ ಎಲ್ಲ ಪ್ರಮಾಣಗಳನ್ನು ಪರೀಕ್ಷೆ ಮಾಡಿ ಎಲ್ಲಿಯೂ ನೀವು ಸಾಧಿಸೋಕ್ಕಾಗೋದಿಲ್ಲ ಅನ್ನೋದನ್ನು ಮೊದಲು ಪೂರ್ವಪಕ್ಷವೆಲ್ಲ ಬಲವಾಗಿ ನಿರೂಪಣೆ ಮಾಡೋದು. ಆ ವಿಷಯದಲ್ಲಿ ಈಗ ಲಘು ಸಿದ್ಧಾಂತದಲ್ಲಿ ಹೇಳಿರುವಂತಹ ಲಘುಪೂರ್ವ ಪಕ್ಷ ಲಘು ಸಿದ್ಧಾಂತ, ಅದನ್ನು ವಾಕ್ಯಾರ್ಥ ಜ್ಞಾನವೇ ಮೋಕ್ಷ ಅನ್ನುವ ಸಾಧನ, ಅದರ ವಿಷಯದಲ್ಲಿ ಇಲ್ಲಿ ವಿಚಾರ ಮಾಡ್ತಾರೆ. ವಾಕ್ಯಾರ್ಥ ಜ್ಞಾನ ಮಾತ್ರ ಅಮೃತಮಿತಿ ವದನ್ ಮುಚ್ಯತೆ ಕಿಂ ಶ್ರುತೆ ಅಸ್ಮಿನ್ ಬಾಢಂ ಚೇತ್ ಮಾನಬಾಧ ಸ ಯದನುಭವತಿ ಪ್ರಾಗಿವ ಅದ್ಯಾಪಿ ದುಃಖಂ ಅಂದ್ರು. ವಾಕ್ಯಾರ್ಥ ಜ್ಞಾನ ಮಾತ್ರದಿಂದಲೇ ಅಮೃತಂ ಮೋಕ್ಷ. ವಾಕ್ಯಾರ್ಥ ಜ್ಞಾನ ಮಾತ್ರಾತ್ ಅಮೃತಂ, ಅಮೃತದಿಂದಲೇ ಮೋಕ್ಷ ಐತಿ ವದನ್. ಈಗ ಹೇಳೋವನಿಗೆ ಕಿಂ ಮುಚ್ಯತೆ ಶ್ರುತೆ ಅಸ್ಮಿನ್ ಕಿಂ ಮುಚ್ಯತೆ, ವಾಕ್ಯಾರ್ಥ ಜ್ಞಾನ ಕೇಳಿದ್ರೆ ಮೋಕ್ಷ ಬರುತ್ತೆ ಅವನಿಗೆ, ಬಿಡಿಸ್ಕೊಳ್ತಾನೆ, ಮೋಕ್ಷ ಬಂತೆ ಅವನಿಗೆ, ಬಂದ ಹೋಯ್ತೆ. ಬಾಢಂ ಅಂದರು, ಬರುತ್ತೆ ಅಂದರು. ಬಾಢಂ ಚೇತ್ ಮಾನಬಾಧ ಸ ಯದನುಭವತಿ. ಬಾಢಂ ಅಂತ ಹೇಳಿಬಿಟ್ರೆ ಯತ್ ಪ್ರಾಗಿವ ಅದ್ಯಾಪಿ ದುಃಖಂ ಅನುಭವತಿ ಮಾನಬಾಧ ಸ ಭವತಿ. ಅಂದರೆ ಹಿಂದಿನಂತೆ ಈಗಲೂ ದುಃಖ ಪಡ್ತಾ ಇದ್ರೆ ನಿಮ್ಮ ಪ್ರಮಾಣವೇ ಹೋಯ್ತು ಅಲ್ಲಿಗೆ. ವಾಕ್ಯಾರ್ಥ ಜ್ಞಾನ ಕೇಳಿದ್ರೆ ಮೋಕ್ಷ ಬರುತ್ತೆ ಹೇಳಿದ್ರಲ್ಲ, ನಿಜವೇ ಅಂತ ಕೇಳ್ತೀವಿ. ಹೋಗುತ್ತೆಯೇ ಪ್ರಪಂಚ? ಹೋಗುತ್ತೆ ಅಂದರು. ಹೋಗ್ತಾ ಇದ್ರೆ ಮತ್ತೆ ಹೋದ ಮೇಲೂ ಅವನಿಗೆ ದುಃಖ ಬಂದರೆ ನೀವು ಹೇಳಿದ ಪ್ರಮಾಣ ಹೋಯ್ತಲ್ಲಿಗೆ, ಬಂದಿಲ್ಲ ಅಂತ ಅರ್ಥ. ಮೋಕ್ಷ ದುಃಖವೇ ಬರಬಾರ್ದು ಅವನಿಗೆ. ದುಃಖ ಯಾಕೆ? ಪ್ರಾಗಿವ ಅದ್ಯಾಪಿ ದುಃಖಂ ಯತ್ ಅನುಭವತಿ ಚೇತ್ ಮಾನಬಾಧ ಸಹ ಮಾನಬಾಧ. ಅವನು ಅದು ಮಾಡ್ತಾ ಇದ್ರೆ ಅವನಿಗೆ ಮಾನಬಾಧೆ, ಪ್ರಮಾಣ ತಳ್ಳಿ ಹಾಕ್ದಂಗಾಯ್ತು. ಅದು ನೀವು ಹೇಳಿದ ಪ್ರಮಾಣಕ್ಕೆ ವಿರುದ್ಧ ಆಯ್ತಿದ್ದು. ಧ್ಯಾನಾದೀನಾಂ ವಿಧಾನಂ ಭವತಿ ಚ ವಿತಥಂ. ಶ್ರುತಿ ಹೇಳುತ್ತೆ
ಧ್ಯಾಯೀತ ವೇದ ಉಪಾಸೀತ ಮೊದಲಾದದ್ದೆಲ್ಲ ಹೇಳುತ್ತೆ ಶ್ರುತಿ. ಅದೆಲ್ಲ ವ್ಯರ್ಥವಾಗುತ್ತೆ, ವಿತಥಂ ವ್ಯರ್ಥವಾಗಿಬಿಡುತ್ತೆ. ತನ್ನ ಯುಕ್ತಂ ನ ಚ ಇಷ್ಟಂ, ನಿಮಗೂ ಇಷ್ಟವಿಲ್ಲ ಅದು. ಯುಕ್ತವೂ ಅಲ್ಲ. ಶ್ರುತಿ ಪ್ರಮಾಣವನ್ನು ಒಪ್ಕೊಳ್ತಾರೆ ಪೂರ್ಣವಾಗಿ. ಶ್ರುತಿ ಅಪೌರುಷೇಯ ಅಂತ ಹೇಳ್ತಾರೆ, ಶ್ರುತಿ ಪೂರ್ಣವಾಗಿ ಸ್ವತಃಪ್ರಮಾಣ ಅಂತ ಹೇಳ್ತಾರೆ. ಇದೆಲ್ಲವನ್ನು ಒಪ್ಕೊಳ್ಳುವಂತ ಅವ್ರಿಗೆ ಧ್ಯಾನಾದಿ ಅಂಗಾಢ್ಯ ಶಬ್ದೋರಿತ ಚರಮ ಮತೇ ನಾಧಿಕಂಬ ಪ್ರಕಾಶ್ಯಂ. ಅದ್ನ ಮತೇ ನ ಅಧಿಕಂ ವಹ ಪ್ರಕಾಶ್ಯಂ. ನೀವು ಜ್ಞಾನ ಅಂತ ಹೇಳಿರುವಂತಹ ಅಂಗಗಳಿಂದ ಎಲ್ಲ ಹೇಳುವಂತಹ ಶಬ್ದದಿಂದ ಹೇಳಿದಂತಹ ಕಡೆ ಚರಮ ಮತೇ ನ ಅಧಿಕಂ ವಹ ಪ್ರಕಾಶ್ಯಂ. ಮೋಕ್ಷ ಬರುತ್ತೆ ಅಂದರೆ ಜ್ಞಾನದಿಂದಲೇ, ಅಂದರೆ ಅದಕ್ಕಿಂತ ಹೆಚ್ಚಾದದ್ದು ಪ್ರಕಾಶಿಸಕ್ಕಾಗೋದಿಲ್ಲ ಅಂತ ಅರ್ಥ. ಅಂದರೆ ನಿಮಗೆ ಅದಕ್ಕಿಂತ ಹೆಚ್ಚದು ಪ್ರಕಾಶಿಸೋದಿಲ್ಲ. ಆವಾಗ ಅದನ್ನ ನಿಮಗೆ ಅವ್ರಿಗೂ ಶ್ರುತಿ ಅನ್ನೋದು ಸ್ಪಷ್ಟ ಇದಾಗೋದಿಲ್ಲ ಅವರಿಗೆ. ಆದ್ದರಿಂದ ಧ್ಯಾನಾದಿ ಅಂಗಾಢ್ಯ ಶಬ್ದೋರಿಚರ್ಮ ಮತೇ ಅಧಿಕಂ ವಹ ನ ಪ್ರಕಾಶ್ಯಂ. ವಾಕ್ಯಾರ್ಥ ಜ್ಞಾನಕ್ಕೋ ನಿಧಿಧ್ಯಾಸನ ಜ್ಞಾನದಿಂದ ಉಂಟಾಗೋದಕ್ಕೋ ಅಧಿಕವಾದ ಏನು ವಿಷಯ ಇಲ್ಲ ನಿಮಗೆ. ಧ್ಯಾನ ಮಾಡಿದ್ರೇನು ಧ್ಯಾನವೂ ಇದೆ ಅಂತ ಹೇಳಿದ್ರೆ ಧ್ಯಾನದಿಂದ ಸಾಧಿಸೋದು ಅದೇ, ವಾಕ್ಯಾರ್ಥ ಜ್ಞಾನದಿಂದ ಸಾಧಿಸೋದು ಅದೇ. ಏನು ವ್ಯತ್ಯಾಸ ಎರಡಕ್ಕೂ ಆವಾಗ ಅಂತ ಕೇಳ್ತೀವಿ. ಶ್ರುತಿ ಎಲ್ಲ ಒಪ್ಕೊಳ್ತೀವಿ ನಾವು, ಮನದ ಧ್ಯಾನ ಎಲ್ಲ ಇದೆ, ಅದನ್ನು ಬೇಕು ನಮಗೆ ಅಂತ ಹೇಳಿದ್ರೆ ವಾಕ್ಯಾರ್ಥ ಜ್ಞಾನದಿಂದಲೂ ಧ್ಯಾನದಿಂದಲೂ ಸಾಧಿಸೋದು ಒಂದೇ ನಿರ್ವಿಶೇಷ ಬ್ರಹ್ಮವೇ. ಅಧಿಕವಾಗಿ ಏನು ಸಾಧಿಸಿದ್ರಿ ನೀವು ಇದರಿಂದ ಅಂತ ಕೇಳ್ತೀವಿ. ಆದ್ದರಿಂದ ಅದೆರಡಕ್ಕೂ ವ್ಯತ್ಯಾಸವೇ ಇರೋದಿಲ್ಲ ಅದರಲ್ಲಿ. ಅದನ್ನ ಸಂಗ್ರಹವಾಗಿ ಆ ರೀತಿ ಹೇಳಿ ಅದನ್ನ ಆ ಪಕ್ಷವನ್ನ ಸರಿ ಇಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ವಾಕ್ಯಾರ್ಥ ಜ್ಞಾನದಿಂದಲೇ ಮೋಕ್ಷ ಅನ್ನೋದು ಸರಿ ಇಲ್ಲ, ಇದು ಪ್ರಮಾಣಕ್ಕೆ ವಿರುದ್ಧ ಆಗುತ್ತೆ ಅಂತ ಹೇಳ್ಬಿಟ್ಟು ನಿರೂಪಣೆ ಮಾಡುವಂತಹ ಶ್ಲೋಕ ಇದು. ಇದರ ಒಂದು ವಿವರಣವನ್ನ ಮುಂದೆ ನೋಡೋಣ ಅಂತ ಹೇಳಿ ಇಲ್ಲಿಗೆ ಒಂದೊಂದು 2 ನಿಮಿಷ ಇದೆ, ಅಷ್ಟರಲ್ಲಿ ಹೆಚ್ಚಾಗಿ ನೋಡೋಕ್ಕಾಗೋದಿಲ್ಲ, ಅರ್ಧದಲ್ಲಿ ನಿಲ್ಲಿಸ್ಬೇಕಾಗುತ್ತೆ. ನಿಲ್ಲಿಸ್ಕೊಳ್ತೇನೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲನೆ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾ ದೇಶಿಗಾಯ ನಮಃ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.